ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಈ ಚಕ್ರಾಬ್ಜ ಮಂಡಲ ಅಂತ, ಚಕ್ರಾಬ್ಜ ಮಂಡಲದ ಬಗ್ಗೆ ಅಂದರೆ ಚಕ್ರಾಬ್ಜ ಮಂಡಲ ಅಂತಂದರೆ ಚಕ್ರ ಅಬ್ಜ ಮಂಡಲ. ಚಕ್ರ ಅಬ್ಜ ಮಂಡಲ ಅಂತ ಹೇಳಿದರೆ ಚಕ್ರ, ಕೆಲವು ಕಡೆ ಚಕ್ರ ಬರ್ತದೆ, ಕೆಲವು ಕಡೆ ಅಬ್ಜ. ಅಬ್ಜ ಅಂತ ಹೇಳಿದರೆ ಪದ್ಮ ಅಂತ ಅರ್ಥ. ಅಪು ಜ, ಅಪು ಅಂದರೆ ನೀರಿನಲ್ಲಿ ಜ ಹುಟ್ಟಿದ್ದು ಅಂತ, ಕಮಲ ಅಂತ. ಕಮಲಗಳು ಬರ್ತವೆ, ಅವುಗಳನ್ನು ಸೇರಿಸಿ ಮಾಡಿದ ಮಂಡಲ, ಭೂಮಿಯಲ್ಲಿ ರಚನೆ ಮಾಡುವಂಥ ಮಂಡಲ ಅಂತ. ಹೀಗೆ ಇದನ್ನು ಚಕ್ರಾಬ್ಜ ಮಂಡಲ ಅಂತ ಕರೀತಾರೆ. ಇಂತಹ ಚಕ್ರಾಬ್ಜ ಮಂಡಲ, ಇದರಲ್ಲಿ ಈಗಾಗಲೇ ನಾವು ಒಂದು ಸುಳಾದಿಯನ್ನು ವಿಚಾರ ಮಾಡಿದ್ವಿ. ಕಂಕಣಾಕಾರವನ್ನು ಬರೆದು ಅದರ ಮಧ್ಯೆ ಓಂಕಾರ 2 ಎಡಬಲದಿ ರಚಿಸಿ ಅಂತ ನಿನ್ನೆ ಹೇಳಿದಂತೆ ಮಧ್ಯದಲ್ಲಿ ಘೃಣಿ ಅಂತ ಬರೆದು ಆ ಕಡೆ ಈ ಕಡೆ ಓಂಕಾರಗಳನ್ನು ಬರೀಬೇಕು ಅಂತ. ಆ ಕಡೆ ಈ ಕಡೆ ಓಂಕಾರವನ್ನು ಬರೀಬೇಕು, ಮಧ್ಯದಲ್ಲಿ ಘೃಣಿ ನಾಮಕ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಕರುಣಾಸಾಗರ ಸೂರ್ಯಾಂತರ್ಗತನಾದ ಭಗವಂತ, ಘೃಣಿ ಎನ್ನುವಂಥ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಘೃಣಿ ಅಂತಂದರೆ ಅಸುರರಿಗೆ ಸಂತಾಪವನ್ನು ಕೊಡ್ತಾನಂತೆ. ಇನ್ನೊಂದು ಅರ್ಥದಲ್ಲಿ ಭಕ್ತರಿಗೆ ಜ್ಞಾನದ ಬೆಳಕನ್ನು, ಸೂರ್ಯ ಅದರಿಂದಾಗಿ ಜ್ಞಾನದ ಬೆಳಕನ್ನು ಕೊಡ್ತಾನೆ. ಇನ್ನು ಇಷ್ಟಾರ್ಥಗಳನ್ನು ಮಳೆ ಸುರಿಸಿದಂತೆ ಸುರಿಸ್ತಾನೆ ಕರುಣಾಸಾಗರ ಪರಮಾತ್ಮ. ಬೆಳಕು ಕೊಡ್ತಾನೆ, ಮಳೆ ಸುರಿಸ್ತಾನೆ. ಇದೆಲ್ಲವೂ ಕೂಡ ಬಾಹ್ಯಕ್ರಿಯೆಗಳನ್ನೆಲ್ಲ ನಡೀಲಿಕ್ಕೆ ಅವನೇ ಕಾರಣ. ಬಾಹ್ಯಕ್ರಿಯೆಗಳು ಅಂತ ಏನಿದ್ದಾವೆ, ನಾವು ಮಾಡಬೇಕಾದ್ರೆ ಏನಾದರೂ ಬಾಹ್ಯಕ್ರಿಯೆಗಳು ಅವನ ಬೆಳಕು ಬೇಕು, ಅದು ಇಲ್ಲ ಅಂದರೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥವನು ಪರಮಾತ್ಮ ಅಂತ ಅವನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗೆ ಘೃಣಿಯೆಂದು ಲಿಪಿಸಿ ಮೀನಾಂಕನಯ್ಯನ ಪೀಠಸ್ಥಳವಿದೆಂದು ಬಿಂಕದಲ್ಲಿ ಸ್ವರದೊಳಗೆ ಕಡಿಯಣ ಸ್ವರವೇ ಎರಡಾಲಂಕಾರವನ್ನೇ ಮಾಡಿ. ಅಂದರೆ ಕಡಿಯಣ ಸ್ವರ ಅಂ ಅಹ, ಅಂತಾಯ ನಮಃ ಅರ್ಧಗರ್ಭಾಯ ನಮಃ ಅಂತ. ಅಂತಾಯ ನಮಃ ಅಂದರೆ ಅದು ಆರೋಹಣ ಕ್ರಮದಲ್ಲಿ ತಾರತಮ್ಯದಲ್ಲಿ ಕೊನೆಗೆ ಸಿಗುವಂಥವನು ಪರಮಾತ್ಮ ಅಂತ. ಅರ್ಧಗರ್ಭಾಯ ನಮಃ ಅಂದರೆ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದವನು ಪರಮಾತ್ಮ ಅಂತ ಅವನ ಚಿಂತನೆಯನ್ನು ಮಾಡೋದು. ಇನ್ನು ಅಂ ಅಹ ಅನ್ನುವಂಥ ಅಕ್ಷರಗಳನ್ನೇ ಯಾಕೆ ತಗೊಂಡ್ರು ಅಂತ ಹೇಳಿದರೆ, ಈ ಅಂ ಅಹ ಅನ್ನುವಂಥದ್ದೇನಿದೆಯಲ್ಲ, ಅಂ ಅನ್ನುವಂಥದ್ದು ಸ್ವರವನ್ನು ಪ್ರತಿನಿಧಿಸುತ್ತೆ, ಸ್ವರಾಕ್ಷರಗಳನ್ನೆಲ್ಲವನ್ನು ಸೇರಿಸುತ್ತೆ. ಅಹ ಅಂತ ಹೇಳಿದರೆ, ಅಹ ಅನ್ನುವ ಅಕ್ಷರ ಸ್ವರವೂ ಹೌದು. ವ್ಯಾಕರಣದ ಪ್ರಕಾರ ಹೇಳಬೇಕಾದ್ರೆ ಅಯೋಗವಾಹಾಹ ಅಂತ ಹೇಳ್ತಾರೆ, ಅಯೋಗವಾಹಗಳು ಅಂತ. ಅಯೋಗ ಈ ಅಕ್ಷರಗಳೇನಿದ್ದಾವೆ, ಅಂ ಮತ್ತು ಅಹ ಅನ್ನುವಂಥ ಅಕ್ಷರ ಏನಿದೆ ಅವುಗಳನ್ನು ಅಯೋಗವಾಹ ಅಂತ ಕರೀತಾರೆ. ಅಯೋಗವಾಹ ಅಂತಂದರೆ ಅವುಗಳಿಗೆ ಸ್ವತಂತ್ರವಾದಂಥ ಯೋಗ ಇಲ್ಲ. ಸ್ವತಂತ್ರವಾದ ಯೋಗ ಅಂತಂದರೆ ಎಲ್ಲಿಯಾದರೂ ಬಳಸಬೇಕಾದ್ರೆ ನಾವು ಅಕ್ಷರಗಳನ್ನು ಅಂದರೆ ಬಳಸಬೇಕು ಅಂತಾದರೆ ಸ್ವತಂತ್ರವಾಗಿ ಅದಕ್ಕೆ ಪ್ರಯೋಗ ಇಲ್ಲ ಲೋಕದಲ್ಲಿ, ಸ್ವತಂತ್ರ ಪ್ರಯೋಗ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಅಮ್ ತಗೊಂಬ ಅಂತ ಯಾರು ಹೇಳೋದಿಲ್ಲ, ಹಾಗೆ ಅಮ್ಮನ್ ಹಾಗೆ ಹೇಳೋದಿಲ್ಲ. ಮತ್ತೇನು ಗದಂ ಆನಯ ಅಂತ ಹೇಳ್ತೀವಿ. ಅಂದರೆ ಗದಂ ಅನ್ನುವಲ್ಲಿ ದಕಾರದ ಜೊತೆಗೆ ಅಮ್ ಸೇರ್ತದೆ. ಗದಂ ಆನಯ, ಘಟಂ ಆನಯ ಅಂದರೆ ಘಟಂ ಅನ್ನುವಲ್ಲಿ ಅಮ್ ಸೇರ್ತದೆ. ಹಾಗೆ ರಾಮಃ ಆಗಚ್ಚತಿ, ರಾಮಃ ಅನ್ನುವಲ್ಲಿ ಅಹ ಅಂತೇನಿದೆ ಅಲ್ವಾ, ಆ ಏನು ವಿಸರ್ಗ ಎನ್ನುವಂಥದ್ದಿದೆ ಅದಕ್ಕೆ ಸ್ವತಂತ್ರವಾದ ಯೋಗ ಇಲ್ಲ. ಆದ್ದರಿಂದ ಅದನ್ನು ಅಯೋಗವಾಹಗಳು ಅಂತ ಕರೀತಾರೆ ವ್ಯಾಕರಣದಲ್ಲಿ, ಅಯೋಗವಾಹ ಅಂತ. ಹಾಗೆ ಅಂಥದ್ದು ಆ ಅಯೋಗವಾಹ ಏನಿದೆ ಅಲ್ವಾ, ಅಹ ಅನ್ನುವಂಥ ಅಕ್ಷರ ಏನಿದೆ ಅದನ್ನು ಮಹರ್ಷಿ ಪಾಣಿನಿ ಹೇಳಬೇಕಾದ್ರೆ ಅದು ಸ್ವರಾಕ್ಷರದಲ್ಲೂ ಸೇರ್ತದೆ, ಜೊತೆಗೆ ವ್ಯಂಜನಾಕ್ಷರದಲ್ಲೂ ಕೂಡ ಸೇರ್ತದೆ ಅಂತ. ಅಲ್ಲಿ ವ್ಯಂಜನಾಕ್ಷರದಲ್ಲಿ ಎಲ್ಲಿದೆ ಅಂದರೆ ಅದನ್ನು ಸೇರಿಸ್ಬಿಟ್ಟಿದ್ದೀನಿ ಅಂತ ಮಹರ್ಷಿ ಪಾಣಿನಿ ಹೇಳ್ತಾರೆ. ವ್ಯಂಜನಗಳಲ್ಲಿ ಮಧ್ಯದಲ್ಲಿ ಅದನ್ನು ಹೇಳಿದ್ದೀನಿ ಅಂತ ವ್ಯಾಕರಣ. ಇದೆಲ್ಲ ಬಹಳ ಡೆಪ್ತಾಗಿ ಹೋದರೆ ವ್ಯಾಕರಣ ಆಗ್ತದೆ ತುಂಬ, ಸಾಕಷ್ಟು. ಅಂತೂ ಅವನು ಹೇಳಿದ್ದಾನೆ ಇದನ್ನು. ಹಾಗಾಗಿ ಅದು ಅಹ ಅನ್ನುವಂಥದ್ದೇನಿದೆ ಅಲ್ವ, ಅದು ವ್ಯಂಜನಾಕ್ಷರಗಳನ್ನು ಪ್ರತಿನಿಧಿಸುತ್ತೆ.
ಅಂದರೆ ಅಮ್ ಅನ್ನುವಂಥದ್ದು ಸ್ವರಾಕ್ಷರ, ಅಹ ಅಂತ ಹೇಳಿದರೆ ವ್ಯಂಜನಾಕ್ಷರ. ಹಾಗಾದರೆ ಸಮಗ್ರವಾದಂತಹ ವರ್ಣಮಾಲೆಗಳೆಲ್ಲವೂ ಕೂಡ ಅಮ್ ಅಹ ಅನ್ನುವಂಥ ಅಕ್ಷರಗಳಲ್ಲಿ ಸೇರಿಬಿಡ್ತು. ಅಂದರೆ ಪ್ರತಿ ಅಕ್ಷರದಿಂದಲೂ ಕೂಡ ವಾಚ್ಯನಾದವನು ಭಗವಂತ ಅನ್ನುವ ಅರ್ಥ ಬರುತ್ತದೆ. ಹಾಗಾಗಿ ಇವುಗಳನ್ನೇ ಅಲಂಕಾರಗಳನ್ನಾಗಿ ಮಾಡಿದ್ದಾರೆ ಅಂತ. ಹೀಗೆ ಆ ಪರಮಾತ್ಮನಿಗೆ, ಗೃಣಿ ಎನ್ನುವಂಥ ಪರಮಾತ್ಮನಿಗೆ ಕಡಿಯಣ ಸ್ವರವೇ ಎರಡಾಲಂಕಾರವನ್ನೇ ಮಾಡಿ ಅದರ ಬಳಿಯೇ ಕಂಕಣಾಕಾರವನ್ನೊಳಮಾಡಿಕೊಂಡು ಮಂಕುಮತಿಯ ತೊರೆದು ತ್ರಿಕೋಣ ಸುತ್ತಿಸಿ ಅಂತ ತ್ರಿಕೋಣವನ್ನು ಬರೀಬೇಕು ಅಂತ ಹೇಳ್ತಾರೆ. ತ್ರಿಕೋಣ, ಹೀಗೆ ತ್ರಿಕೋಣವನ್ನು ಬರೆದು ಶ್ರೀಂಕಾರ ಇಚ್ಛಾಶಕ್ತಿ, ಕ್ಲೀಂಕಾರ ಕ್ರಿಯಾಶಕ್ತಿ, ಹಿರಿಂಕಾರ ಜ್ಞಾನಶಕ್ತಿ, ಮೂರು ಮೂಲೆಗೆ ಬರೆಯೋ ಪಂಕಜಪಾಣಿಯು ಶ್ರೀ ಭೂ ದುರ್ಗಾ ನಾಮಕಳು. ಅವಳೇನೆ ಶ್ರೀ ಭೂ ದುರ್ಗಾ ಅನ್ನುವಂಥ ಹೆಸರಿನಿಂದ ಆ ರೂಪದಿಂದಾಗಿ ಲಕ್ಷ್ಮೀದೇವಿ ಇರ್ತಾಳೆ. ಇಚ್ಛಾಶಕ್ತಿ ನಿನ್ನೆ ಹೇಳಿ ವಿವರಣೆ ಕೊಟ್ಟಿದ್ದೇನೆ ಅದಕ್ಕೆ. ಅಂತೂ ಆ ಮೂರು ರೂಪದಿಂದಾಗಿ ಸತ್ವಾಭಿಮಾನಿ ಮತ್ತು ರಜೋಭಿಮಾನಿ, ತಮೋಭಿಮಾನಿಯಾಗಿ ದುರ್ಗೆ, ಹೀಗೆ ಮೂರು ಜನರು ಕೂಡ ಅಲ್ಲಿರ್ತಾರೆ. ಅವರ ಅಂತರ್ಯಾಮಿಯಾಗಿ ಪಂಕಜಾಕ್ಷನ ರೂಪ ಮೂರು ಉಂಟು ಅಂತ ಹೇಳಿದರು. ಪಂಕಜಾಕ್ಷನ ರೂಪ ಮೂರು ಉಂಟು ಅಂದಾಗ ಭೂಹು ಭುವಃ ಸುವಹ ಅಂತ ವ್ಯಾಹೃತಿ ಪ್ರತಿಪಾದ್ಯವಾದಂಥ ಭಗವಂತನ ರೂಪ ಅಷ್ಟೇ ಅಲ್ಲ, ವಿಶ್ವ ತೈಜಸ ಪ್ರಾಜ್ಞಾ ಎನ್ನುವಂಥ ರೂಪ, ಆಮೇಲೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಅನ್ನುವ ರೂಪ, ಆಮೇಲೆ ವಿಷ್ಣು ಬ್ರಹ್ಮ ರುದ್ರ ಅವರನ್ನು ಇಟ್ಟುಕೊಳ್ಬೇಕು. ಆಮೇಲೆ ಪರಮಾತ್ಮನ ತ್ರಿಧಾಮ ಅಂದರೆ ಕ್ಷೀರಸಾಗರಗತವಾದಂಥ ರೂಪ, ಅನಂತಾಸನಗತವಾದ ರೂಪ, ವೈಕುಂಠಗತವಾದಂಥ ರೂಪ ಪರಮಾತ್ಮನದ್ದು ಮೂರು ರೂಪಗಳನ್ನು. ಅಷ್ಟೇ ಅಲ್ಲ, ಮೂರು ವೇದಗಳನ್ನು ಇಟ್ಟುಕೊಳ್ಳಬಹುದು. ಮೂರು ವೇದಗಳು ಅಂತ, ಮೂರು ವೇದಗಳು. ಆಮೇಲೆ ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ ಭಗವಂತನ ಮೂರು ರೂಪ. ಹೀಗೆ ಅನೇಕ ರೂಪಗಳನ್ನು ಕೂಡ ಚಿಂತನೆ ಮಾಡಬಹುದಲ್ಲಿ ಅಂತ ವ್ಯಾಖ್ಯಾನಕಾರರೆಲ್ಲ ಹೇಳುತ್ತಾರೆ. ಹೀಗೆ ಪಂಕಜಾಕ್ಷನ ರೂಪ ಮೂರು ಉಂಟು. ಕಂಕಣಾಕಾರ ಮರಳಿ ತ್ರಿಕೋಣ ಮೇಲೆ ಬರೆದು ಸಂಕೋಚವಾಗಿ ಇದೇ ದ್ವಿತೀಯ ವಲಯ. ಅದಕ್ಕೆ ತಾಕಿಕೊಂಡೇನೆ ಮೂರಕ್ಕೂ ಕೂಡ, ಅಂದರೆ ಮೂರು ಆ ತ್ರಿಕೋಣ ವಲಯ ಏನಿತ್ತು ಆ ತುದಿಗಳೇನಿದೆ ಆ ತುದಿಗಳಿಗೆ ತಾಕಿಕೊಂಡೇನೆ ಇನ್ನೊಂದು ವಲಯ ಬರೀಬೇಕು, ಬಳೆ, ಇನ್ನೊಂದು ಬಳೆ ಹಾಕಬೇಕು. ಆ ಬಳೆಯನ್ನು ಹಾಕಿದಾಗ ಅಲ್ಲೇನು ಮಾಡಬೇಕು? ಪಂಕಜ ಮಿತ್ರ ಸೋಮ ಅಗ್ನಿ ಮಂಡಲ, ಅಂದರೆ ಪಂಕಜ ಮಿತ್ರ ಅಂದರೆ ಸೂರ್ಯ ಅಂತ. ಪಂಕಜ ಅಂದರೆ ಕಮಲ, ಅವನ ಮಿತ್ರ ಸೂರ್ಯ. ಹಾಗಾಗಿ ಅದನ್ನು ಮಂಡಲ ಅನ್ನೋದನ್ನು ಎಲ್ಲದಕ್ಕೂ ಅನ್ವಯ ಮಾಡಿಕೊಳ್ಬೇಕು. ಪಂಕಜ ಮಿತ್ರ ಮಂಡಲ, ಸೋಮ ಮಂಡಲ, ಅಗ್ನಿ ಮಂಡಲ ಅಂತ. ಅಂದರೆ ಪಂಕಜ ಮಿತ್ರ ಅಂದರೆ ಸೂರ್ಯ ಅಂತ. ಹಾಗಾಗಿ ಸೂರ್ಯಮಂಡಲ ಅಂತ ಬರೆದ್ರೆ ಸಾಕು ಅಷ್ಟೇ. ಪಂಕಜ ಮಿತ್ರ ಅಂತ ದೊಡ್ಡದಾಗ್ತದೆ ಮತ್ತೆ. ಹಾಗಾಗಿ ಸೂರ್ಯಮಂಡಲ, ಆಮೇಲೆ ಸೋಮಮಂಡಲ, ಅಗ್ನಿಮಂಡಲ ಅಂತ. ಎಲ್ಲಿ ಬರೀಬೇಕು ಇದನ್ನು ಅಂತ ಕೇಳಿದರೆ ಅದಕ್ಕೆ ಹೇಳಿದರು ನಾಗ ಕಂಕಣ ಅನಲ ವರುಣ ದಿಕ್ಕಿಗೆ ರಚಿಸಿ ಅಂತ. ನಾಗಕಂಕಣ ದಿಕ್ಕು, ಆಮೇಲೆ ಅನಲ ದಿಕ್ಕು, ವರುಣ ದಿಕ್ಕು ಅಂತ. ಅಂದರೆ ನಾಗಕಂಕಣ ದಿಕ್ಕು ಅಂತ ಹೇಳಿದರೆ, ನಾಗಕಂಕಣ ಅಂದರೆ ನಾಗನನ್ನೇ ಕಂಕಣವಾಗಿ ಕಟ್ಟಿಕೊಂಡವರು ಮಹಾರುದ್ರದೇವರು, ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಬರಿಬೇಕು ಅಂತ. ಅದಕ್ಕೆ ಅಭಿಮಾನಿಗಳು. ಇನ್ನು ಅನಲ ಅಂದರೆ ಅಗ್ನಿ, ಅಂದರೆ ಆಗ್ನೇಯ ದಿಕ್ಕಿಗೆ ಸೋಮಮಂಡಲವನ್ನು ಬರಿಬೇಕು ಅಂತ. ಇನ್ನು ವರುಣ ದಿಕ್ಕು ಅಂತಂದರೆ ಪಶ್ಚಿಮ. ಹಾಗಾಗಿ ಪಶ್ಚಿಮದಲ್ಲಾಗಬೇಕಾದ್ರೆ ಅಲ್ಲಿ ಅಗ್ನಿಮಂಡಲವನ್ನು ಬರಿಬೇಕು, ಅಗ್ನಿಮಂಡಲ ಅಂತ ಬರಿಬೇಕು. ಹೀಗೆ ಕಿಂಕರ ಜನಪಾಲ ವಿಜಯ ವಿಠಲ ಅಕಳಂಕನ್ನ ಭಜಿಸುವುದು ಹೃದಯದಲ್ಲಿ ತಿಳಿದು, ಇದನ್ನೆಲ್ಲ ಹೃದಯಕ್ಕೆ ತಂದುಕೊಂಡು ಅದನ್ನೆಲ್ಲ ಚಿಂತನೆಯನ್ನು ಮಾಡಬೇಕು ಅಂತ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಇದರ ಮಧ್ಯದಲ್ಲಿ ಪರಮಾತ್ಮ ಗೃಣಿನಾಮಕನಾಗಿದ್ದಾನೆ. ಗೃಣಿ ಅಂದರೆ ಗೃ ಕ್ಷರಣದೀಪ್ತ್ಯೋಹೋ ಅಂತ ಒಂದು ಧಾತು ಇದೆ. ಗೃ ಕ್ಷರಣದೀಪ್ತ್ಯೋಹೋ ಜಿಗರ್ತಿ ಇತಿ ಗೃಣಿಹಿ ಅಂತ, ಕ್ಷರಣದೀಪ್ತಿ ಅಂತ. ಪರಮಾತ್ಮ ದೀಪ್ತಿ, ಒಳ್ಳೆ ತೇಜಸ್ಸು ಅಂತ. ಇನ್ನೊಂದು ಗೃ ಸೇಚನೆ ಅಂತಲೂ ಒಂದು ಧಾತು ಇದೆ, ಘರತಿ ಇತಿ ಗೃಣಿಹಿ ಅಂತ. ಹೀಗೆ ಅಂದರೆ ಸೇಚನೆ, ಅದನ್ನು ರಸಮಳೆಯನ್ನು ಸುರಿಸ್ತಾನೆ, ಕರುಣಾರಸವನ್ನು ನಮ್ಮ ಮೇಲೆ ಸುರಿಸ್ತಾನೆ ಅಂತ ಹೇಳುತ್ತಾರೆ. ಹೀಗೆ ಇಷ್ಟನ್ನು ಬರೆದು ಅದರಲ್ಲಿ ಏನು ಮಾಡಬೇಕು ಅಂದರೆ ಮತ್ತೆ ಅವು ಕೋಣೆಗಳೇನಿದ್ದಾವೆ, ಅಂದರೆ ಆ ಬರೆದಿರುವಂಥದ್ದು ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ ಅಂತ ಬರೆದಿದ್ದೀವಿ. ಅಲ್ಲಿ ಪುನಃ ಏನು ಮಾಡಬೇಕು ಅಂದರೆ ಅಲ್ಲಿ ಇವುಗಳನ್ನು ಚಿಂತನೆ, ಅಂದರೆ ಭಗವಂತನ ಕೃಷ್ಣ, ನಾರಾಯಣ, ನರಸಿಂಹ ಅನ್ನುವಂಥ ರೂಪಗಳನ್ನು ಚಿಂತನೆ ಮಾಡಬೇಕು. ಅಲ್ಲಿ ಆ ಕಿಂಕರ ಜನಪಾಲ ವಿಜಯ ವಿಠಲ ಅಕಳಂಕನ್ನ ಭಜಿಸುವುದು. ಅಕಳಂಕನ್ನ ಭಜಿಸುವುದು ಅಂದರೆ ಯಾವುದದು ಅಂತ ಹೇಳಿಲ್ಲ, ವ್ಯಾಖ್ಯಾನ ಹೇಳುತ್ತದೆ. ಆ ಅಕಳಂಕನನ್ನು ಯಾರನ್ನು ಭಜಿಸಬೇಕಲ್ಲಿ ಅಂದರೆ ಒಂದೊಂದು ಬೀಜಾಕ್ಷರಗಳಿದ್ದಾವೆ, ಒಂದೊಂದು ಬೀಜಾಕ್ಷರ. ಆ ಚಂದ್ರ ಏನಿದ್ದಾನೆ, ಚಂದ್ರನಿಗೆ ಬೀಜಾಕ್ಷರ ಅಂತಂದರೆ ರಮ್ ಅಂತ ಹೇಳ್ತಾರೆ, ರಮ್. ಹಾಗಾಗಿ ರಮ್ ಅಂತ ಹೇಳಿಬಿಟ್ಟು ಇಟ್ಟುಕೊಂಡು ರಮ್ ಅಂತ ಬರೆದು ಅಲ್ಲಿ ಕೃಷ್ಣ ಇದ್ದಾನೆ ಅಂತ ತಿಳ್ಕೊಂಡು ಕೃಷ್ಣ ಅನ್ನುವಂಥದ್ದನ್ನು ಬರಿಬೇಕು. ಹೀಗೆ ರಮ್
ಕೃಷ್ಣ ಕೃಷ್ಣ ಇದ್ದಾನೆ ಅಂತ ಇಟ್ಟುಕೊಂಡು ಚಂದ್ರಮಂಡಲಗತ ಕೃಷ್ಣಾಯ ನಮಃ ಅಂತ ಬರ್ಕೊಳ್ಳು. ಹೀಗೆ ಚಂದ್ರಮಂಡಲಗತ ಕೃಷ್ಣಾಯ ನಮಃ ಅಂತ ಚಂದ್ರ ಇರುವಲ್ಲಿ ಅಂದರೆ ಅವನೇನು ಮಾಡ್ತಾನೆ ಅಂದರೆ ಚಂದ್ರ ಏನು ಮಾಡ್ತಾನೆ, ಚಂದ್ರನ ಕಿರಣ ಇದೆ ಅಲ್ವಾ, ಆ ಕಿರಣ ಎನ್ನುವಂಥದ್ದು ಸಸ್ಯಗಳ ಮೇಲೆ ಬಿದ್ದಾಗ ಸಸ್ಯಗಳೆಲ್ಲವೂ ಕೂಡ ಅಭಿವೃದ್ಧಿ ಹೊಂದವು. ನಾವೇನು ಪದಾರ್ಥಗಳನ್ನು ತಿಂತೀವಿ ಸಸ್ಯಗಳೆಲ್ಲವೂ ಕೂಡ ಅದನ್ನೆಲ್ಲ ವೃದ್ಧಿಗೊಳಿಸುವಂಥದ್ದೇ ಚಂದ್ರ. ಚಂದ್ರ ಕಳೆ ಕೀಳಿಸುವವ ಅಂತ ಹೇಳುತ್ತಾರೆ. ಹಾಗಾಗಿ ಅದನ್ನೆಲ್ಲ ಮಾಡುವಂಥವನು ಆ ಚಂದ್ರ. ಇನ್ನು ಆಮೇಲೆ ಈ ಇದರಲ್ಲಿ ಮತ್ತೊಂದಾಗಬೇಕಾದ್ರೆ ಸೂರ್ಯಮಂಡಲದಲ್ಲಾಗಬೇಕಾದ್ರೆ ಲಂ ಅಂತ ಬೀಜಾಕ್ಷರವನ್ನು ಬರೆದು ಅಲ್ಲಿ ನಾರಾಯಣ ರೂಪಿ ಪರಮಾತ್ಮ ಇರ್ತಾನೆ ಅಂತ ಚಿಂತನೆ ಮಾಡಬೇಕು. ಅವನೇನು ಮಾಡ್ತಾನೆ, ಸೂರ್ಯ ಏನು ಮಾಡ್ತಾನೆ ಅಂತಂದರೆ ಸೂರ್ಯ ಕೆಳಗಿರುವಂಥ ನೀರನ್ನು ಇಂಗಿಸ್ತಾನೆ. ಅವನು ನೀರನ್ನು ಇಂಗಿಸಿ ಮ್ಯಾಲೆ ತೊಗೊಂಡೋಗಿ ಅವನೇನು ಇಟ್ಕೊಳ್ಳೋದಿಲ್ಲ, ಮತ್ತೆ ಅಲ್ಲೇನೋ ವಾಟರ್ ಸಪ್ಲೈ ಬೇಕು ಅಂತ ಇಟ್ಕೊಳ್ಳಲ್ಲ, ಮತ್ತು ನಮಗೆ ಕೊಡ್ತಾನೆ ಅವನು. ಮತ್ತು ನಮಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಕೊಡ್ತಾನೆ. ಹಾಗಾಗಿ ಕಾಲಕ್ಕೆ ನಮಗೆ ನೀರನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡತಕ್ಕಂಥವನವನು ಅಂತಂದರೆ ಸೂರ್ಯಾಂತರ್ಯಾಮಿಯಾದ ನಾರಾಯಣ ಅಂತ ಅವನ ಚಿಂತನೆಯನ್ನು ಮಾಡಬೇಕು. ಲಂ ಅನ್ನುವಂಥ ಬೀಜಾಕ್ಷರ. ಆಮೇಲೆ ಎಂ ಅಂತ ಬೀಜಾಕ್ಷರ ನರಸಿಂಹದೇವರನ್ನು ಇಟ್ಟುಕೊಂಡು ಅವರೇನು ಮಾಡ್ತಾರೆ, ಅಗ್ನಿಮಂಡಲದಲ್ಲಿರ್ತಾರೆ ಅಂತಂದರೆ ಅವರು ಹೇಗೆ ಅಂತಂದರೆ ಅಗ್ನಿಮಂಡಲದಲ್ಲಿ ಅವರು ಶಾಖೋತ್ಪತ್ತಿಯನ್ನು ಮಾಡುತ್ತಾರೆ ಅಂತ, ಶಾಖೆಯನ್ನು ಉತ್ಪತ್ತಿ ಮಾಡುತ್ತಾರೆ. ಅಂದರೆ ಶಾಖೋತ್ಪತ್ತಿ ಸ್ವಲ್ಪ ಬಿಸಿ ಬೇಕು, ಬಿಸಿ ಇಲ್ದಿದ್ರೆ ಕಷ್ಟ, ಬದುಕೋದಕ್ಕಾಗಲ್ಲ. ಬರೀ ತಣ್ಣಗೆ ಇದ್ದು ಬಿಟ್ಟರೆ ಹೇಗೆ ಬದುಕಬೇಕು ಹೇಳ್ರಿ, ಆಮೇಲೆ ಕಷ್ಟ ಆಗಿಬಿಡ್ತದೆ, ಸ್ವಲ್ಪ ಟೆಂಪ್ರೇಚರ್ ಬೇಕಾಗ್ತದೆ. ಹಾಗಾಗಿ ಅದನ್ನು ಕೊಡ್ತಕ್ಕಂಥವರು ನರಸಿಂಹರೂಪಿ ಪರಮಾತ್ಮ. ಆದ್ದರಿಂದ ಆ ನರಸಿಂಹರೂಪಿ ಭಗವಂತನನ್ನು ಕೂಡ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ಲೆಲ್ಲ ಕಡೆಯಲ್ಲೂ ಕೂಡ. ಇಷ್ಟು ಚಿಂತನೆಯನ್ನು ಮಾಡಿ ಆಮೇಲೆ ಅಷ್ಟಪತ್ರೇತು ಹೃತ್ಪದ್ಮ ಮಧ್ಯೆ ಸೂರ್ಯೇಂದು ವನ್ನಿಗಂ ಅಂತ ಓಂ ತತ್ಸತ್ ಪ್ರಣವಕಲ್ಪ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಮಧ್ವಾಚಾರ್ಯ. ಅದರಲ್ಲಿ ಇದನ್ನು ಹೇಳುತ್ತಾರೆ. ಹಾಗಾಗಿ ಈ ಮಧ್ಯದಲ್ಲಿ ಸೂರ್ಯ ಇಂದು ವನ್ನಿಗಂ ಅಂತ, ಸೂರ್ಯೇಂದು ವನ್ನಿಗಂ, ಸೂರ್ಯ ಮತ್ತು ಇಂದು ಅಂದರೆ ಚಂದ್ರ ಅಗ್ನಿ, ಈ ಮೂರರಲ್ಲೂ ಇರುವಂಥ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದನ್ನು ಹೇಳಿ ಮುಂದೆ ಹೇಳುತ್ತಾರೆ. ಆಮೇಲೆ ಅದಕ್ಕೇನು ಮಾಡಬೇಕು ಮುಂದೆ, ಕರಿರಥ ಅಜವೀತಿ ಎಂದೆಂಬವೇ 3 ಬರೆದು ಇದಕ್ಕೆ 12 ರಾಶಿಗಳ ವಿಸ್ತಾರವಾಗಿಯೇ ಉಂಟು. ಎರಡೆರಡು ಒಂದು ಕಡೆ ಅರಿದು ಸ್ಥಿಮಿತ ಸಮಗತಿ ತ್ವರೆಗತಿಯ ಸೂರ್ಯನ 2-4 ಕೋಣೆ, ಇಷ್ಟು ಸಾಕು, ಅಲ್ಲಿ ಇಟ್ಕೊಳ್ಳೋಣಂತೆ. ಅಂದರೆ ಕರಿರಥ ಅಜವೀತಿ ಎಂದೆಂಬವೇ 3 ಬರೆದು ಇದಕ್ಕೆ 12 ರಾಶಿಗಳ ವಿಸ್ತಾರವಾಗಿಯೇ ಉಂಟು ಅಂತ ಹೇಳಿದರು. 12 ರಾಶಿಗಳನ್ನು ಇಲ್ಲಿ ಏನು ಮಾಡಬೇಕು ಅಂದರೆ, ಈಗೇನು ಆ 3 ಮನೆಗಳನ್ನು ಬರೆದಿದ್ದೀರಿ ನೀವು, ಆ 3 ಮನೆಗಳಲ್ಲೂ ಕೂಡ ಏನಾಗಬೇಕು ಅಂದರೆ ಪುನಃ ಅಲ್ಲಿಯೇ, ಅಂದರೆ ಈಗ ನಮಗೆ ಸಿಕ್ಕಿದೆ ಸೂರ್ಯಮಂಡಲ ಇದೆಲ್ಲ ಆ ಮಂಡಲದ ಮನೆಗಳಲ್ಲೇ ಏನಾಗಬೇಕು ಅಂತಂದರೆ ಮತ್ತೆ ಪುನಃ 3ರಲ್ಲೂ ಕೂಡ ಕರಿವೀತಿ ರಥವೀತಿ ಅಜವೀತಿ ಅಂತ ಬರಿಬೇಕು. ಕರಿವೀತಿ ರಥವೀತಿ ಅಜ, ಕೆಲವು ಕಡೆ ಪಾಠ ಕರಿ ಅಜ ರಥವೀತಿ ಅಂತ ಇದೆ ಕೆಲವು ಪಾಠ, ಅದು 2 ಪಾಠ ತಪ್ಪೇನಲ್ಲ. ಆದರೆ ನಾನು ಇಟ್ಟುಕೊಂಡದ್ದು ಹೇಗೆ ಅಂತಂದರೆ ಕರಿ ರಥ ಅಜವೀತಿ ಅಂತ ಇಟ್ಟುಕೊಂಡಿದ್ದೇನೆ ಅದನ್ನು, ಆ ಪಾಠವನ್ನು. ಯಾಕೆ ಅಂದರೆ ಸುಳಾದಿಯ 1ನೇ ಸಾಲಿನಲ್ಲಿ ಯದ್ಯಪಿ ಕರಿ ಅಜ ರಥವೀತಿ ಅಂತಲೇ ಬಂದಿದೆ, ಅದು ಇದ್ದರೂ ಕೂಡ ಆದರೆ ಮಂಡಲ ರಚನೆಯ ಕ್ರಮಕ್ಕೆ ಅನುಗುಣವಾಗಿ ಇರುವಂಥದ್ದು ಕರಿ ರಥ ಅಜವೀತಿ ಅಂತಿದ್ದರೆ ಚೆನ್ನಾಗಿರುತ್ತದೆ, ಅದು ಮಂಡಲ ರಚನೆಗೆ ಅನುಕೂಲವಾಗಿರುವಂಥದ್ದು. ಹಾಗಾಗಿ ಎಲ್ಲ ಪಾಠಗಳಲ್ಲೂ ಕೂಡ ಹಾಗೇ ಇದೆ, ಏನಂತ ಕರಿ ಅಜ ರಥವೀತಿ ಅಂತಿದೆ. ನಾನು ಮಾತ್ರ ಹಾಗೆ ಇಟ್ಟುಕೊಂಡಿದ್ದೀನಿ ಅಷ್ಟೇ, ತಿದ್ದಲಿಕ್ಕೆ ಅಂತ ಹೋಗಬೇಡ್ರಿ. ಅಂತೂ ಮಂಡಲಕ್ಕೆ ಅನುಗುಣವಾದಂಥ ಪಾಠ ಇದು ಅನ್ನೋ ಒಂದು ಯೋಚನೆ ಬಂದದ್ರಿಂದ ನಾನು ಆ ರೀತಿ ಅದನ್ನು ಬದಲು ಮಾಡಿಕೊಂಡಿದ್ದೀನಿ ಅಷ್ಟೆ. ಹಾಗೆ ಕರಿ ರಥ ಅಜವೀತಿ ಎಂದೆಂಬವೇ 3 ಬರೆದು ಇವುಗಳನ್ನು ಬರಿಬೇಕು. ಕರಿವೀತಿ ರಥವೀತಿ ಅಜವೀತಿ ಅಂತ ಬರಿಬೇಕು. ಈ ಕರಿವೀತಿ ಅಜವೀತಿ ರಥವೀತಿ ಅಂತ ಬರಿತೇವಲ್ವ, ಇಲ್ಲಿ ಬರೆದಾದ ನಂತರ ಇದರ ಮೇಲೆ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ಇದನ್ನೇನೋ ಬರೆದ್ವಿ, ಆದರೆ ಏನು ವೀತಿ ಅಂತ ಹೇಳ್ತಿದ್ದಾರಲ್ಲ, ಏನು ಇದರ ಅರ್ಥ ಏನು ಅಂತಂದರೆ, ವೀತಿ ಅಂದರೆ ಏನರ್ಥ? ವೀತಿ ಅಂದರೆ ಬೀದಿ ಅಂತ ಅರ್ಥ. ಸಾಮಾನ್ಯವಾಗಿ ವೀತಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ವೀತಿ ಅಂದರೆ ಬೀದಿ ಅಂತ ಅರ್ಥ. ಹಾಗಾದರೆ ಕರಿವೀತಿ ಅಜವೀತಿ ರಥವೀತಿ ಅಂದರೆ ಏನರ್ಥ? ಕರಿವೀತಿ, ಕರಿ ಅಂದರೆ ಆನೆ ಅಂತ,
ಆನೆ ಬೀದಿ ಅಂತ ಅರ್ಥ. ಆಮೇಲೆ ರಥಬೀದಿ ಅಂತ ಅರ್ಥ, ಉಡುಪಿಯಲ್ಲಿ ಇದೆಯಲ್ಲ ರಥಬೀದಿ. ಹಾಗೆ ಅಜವೀತಿ ಅಂದರೆ ಅಜ ಅಂದರೆ ಆಡುಗಳು ಅಂತ ಅರ್ಥ, ಆಡುಗಳು ಓಡಾಡುವಂಥ ಬೀದಿ ಅಂತ. ಹಾಗರ್ಥವ ಅಂದರೆ ಇಲ್ಲಿ ಹಾಗರ್ಥ ಅಲ್ಲ. ಬೇರೆ ಕಡೆಯಲ್ಲಿ ವೀತಿ ಅಂತಂದರೆ ಬೀದಿ ಅಂತ ಅರ್ಥ ಇದೆ. ಆದರೆ ಇಲ್ಲಿರುವಂಥ ವೀತಿ ಶಬ್ದಕ್ಕೆ ಕಾಲ ಅಂತ ಅರ್ಥ. ಕಾಲ ಇದು ಕಾಲವಾಚಕವಾದಂಥ ವೀತಿ ಶಬ್ದ. ಇದು ವೀತಿ ಅಂದರೆ ಇಲ್ಲಿ ಕಾಲ ಅಂತ ಅರ್ಥ ಇಟ್ಟುಕೊಳ್ಬೇಕು. ಇದನ್ನೇನು ಮಾಡಬೇಕು ಅಂತಂದರೆ ಇದಕ್ಕೆ 12 ರಾಶಿಗಳ ವಿಸ್ತಾರವಾಗಿಯೇ ಉಂಟು. 12 ರಾಶಿಗಳು ವಿಸ್ತಾರವಾಗಿಯೇ ಉಂಟು ಅಂತಂದರೆ 12 ರಾಶಿಗಳನ್ನು ಇಟ್ಟುಕೊಳ್ಬೇಕು. ಮೊದಲು ನಾವು 12 ರಾಶಿಗಳನ್ನು ಕೂಡ ಇಟ್ಟುಕೊಂಡು ಅಂದರೆ ಕ್ರಮವಾಗಿ ಇಟ್ಟುಕೊಳ್ಬೇಕು. ಅವು ಮೇಷ, ವೃಷಭ, ಮಿಥುನ, ಕರ್ಕಾಟಕ 4 ಮೊದಲು. ಇದನ್ನೇನು ಮಾಡಬೇಕು ಅಂದರೆ ಎಲ್ಲಿ ಅಜವೀತಿ ಅಂತ ಬರಿತೀರಲ್ವ, ಅಜವೀತಿ ಅಂತ ಬರೆಯುವಲ್ಲಿ ಇದು ಕರಿವೀತಿ ಅಂತ ಬರಿತೀರಲ್ಲ, ಕರಿವೀತಿ ಅಂತ ಬರೆಯುವಲ್ಲಿ ಆಗಬೇಕಾದ್ರೆ ಅಲ್ಲಿ ಇದನ್ನು ಇಟ್ಟುಕೊಳ್ಬೇಕು. ಯಾವುದು ಇದನ್ನು ಕರಿವೀತಿ ಅನ್ನುವಂಥದ್ದನ್ನು ಬರೆಯೋದು ಎಲ್ಲಿ ಚಂದ್ರಮಂಡಲ ಇದೆಯಲ್ವ ಆ ದಕ್ಷಿಣದಲ್ಲಿ, ಅಲ್ಲಿ ಆಗಬೇಕಾದ್ರೆ ಅದರ ಒಳಗಡೆನೇ ಏನು ಮಾಡಬೇಕು, ಕರಿವೀತಿ ಅಂತ ಬರೀಬೇಕು. ಆ ಕರಿವೀತಿ ಅಂತ ಬರೆದುಕೊಂಡು ಅಲ್ಲಿ ಕರಿವೀತಿಯಲ್ಲಾಗಬೇಕಾದ್ರೆ ಆ 4 ರಾಶಿಗಳನ್ನು ಇಟ್ಟುಕೊಳ್ಬೇಕಂತ. 4 ರಾಶಿಗಳನ್ನು ಅಂದರೆ ಈ ಮೇಷ, ವೃಷಭ, ಮಿಥುನ, ಕರ್ಕಾಟಕ ಹೀಗೆ ಈ 4 ರಾಶಿಗಳನ್ನು ಅಲ್ಲಿ ಇಟ್ಟುಕೊಳ್ಬೇಕು. ಅಂದರೆ ಅವುಗಳನ್ನು ಕರಿವೀತಿಗೆ ಸೇರಿದ್ದು ಅಂತ ಅಲ್ಲಿ ಬರಿಬೇಕಿದೆ. 4 ರಾಶಿಗಳನ್ನು ಕೂಡ ಬರಿಬೇಕಲ್ಲಿ. ಹೀಗೆ ಮೇಷ, ವೃಷಭ, ಮಿಥುನ, ಅಂತ ಕರ್ಕಾಟಕ 2 ಅಂತೂ ಅದನ್ನು ಬರೀಬೇಕು. ಆಮೇಲೆ ಇನ್ನೊಂದೇನು ಅಂದರೆ ಈ ಅಗ್ನಿಮಂಡಲ ಇದೆಯಲ್ಲ, ಅಗ್ನಿಮಂಡಲದಲ್ಲಿ ಆಗಬೇಕಾದ್ರೆ ಅಲ್ಲಿಯೂ ಕೂಡ ನೇರವಾಗಿ ಏನು ಮಾಡಬೇಕು ಅಂತಂದರೆ ರಥವೀತಿ ಅಂತ ಬರೋದು. ರಥವೀತಿ ಜೊತೆಗೆ ರಥವೀತಿ ಸಮಗತಿ ಅಂತ ಬರೀಬೇಕು. ಮೊದಲನೇದೇನಿದೆಯಲ್ಲ, ಮೊದಲನೇದಾಗುವ ಕರಿವೀತಿ ಸ್ಥಿರಗತಿ ಅಂತ, ಆಮೇಲೆ ರಥವೀತಿ ಸಮಗತಿ ಅಂತ, ಆಮೇಲೆ ಇನ್ನೊಂದು ಅಜವೀತಿ ತ್ವರಿತಗತಿ ಅಂತ ಬರೀಬೇಕು. ಅಜವೀತಿ ತ್ವರಿತಗತಿ. ಇದನ್ನು ಬರೆದು ಅವುಗಳ ಕೆಳಗಡೆ ಆಗಬೇಕಾದ್ರೆ ಅಲ್ಲೇನೆ ರಥವೀತಿ ಸಮಗತಿ ಅಂತ ಹೇಳಿದಾಗ ಮತ್ತೆ 4 ರಾಶಿಗಳನ್ನು ಬರಿಬೇಕು. ಸಿಂಹ, ಕನ್ಯಾ, ತುಲ, ವೃಶ್ಚಿಕ ಅಂತ ಇದು ರಥವೀತಿಯಲ್ಲಿ ಬರಿಬೇಕು. ಆಮೇಲೆ ಅಜವೀತಿ ತ್ವರಿತಗತಿ ಅಂತ ಬರೆದು ಅಲ್ಲೇನು ಮಾಡಬೇಕು ಅಂದರೆ ಧನು, ಮಕರ, ಕುಂಭ, ಮೀನ ಅಂತ ಈ 4 ರಾಶಿಗಳನ್ನು ಬರಿಬೇಕು. ಇಷ್ಟು ಹೇಳಿದರು. ಇದನ್ನು ದಾಸರಿಲ್ಲಿ ಹೇಳಿರುವಂಥದ್ದು ಅದನ್ನು ಕರಿ, ರಥ, ಅಜವೀತಿ ಎಂದೆಂಬವೇ 3 ಬರೆದು ಇದಕ್ಕೆ 12 ರಾಶಿಗಳ ವಿಸ್ತಾರವಾಗಿ 12 ರಾಶಿಗಳು ವಿಸ್ತಾರವಾಗಿಯೇ ಉಂಟು. 2 ಒಂದು ಕಡೆ ಅರಿದು ಸ್ಥಿಮಿತ ಸಮಗತಿ ತ್ವರೆಗತಿಯ ಸೂರ್ಯನ ಅಂತ. ಇದು ಇಲ್ಲಿ ಭಾಳ ಕಡೆ ತ್ವರೆಗತಿಯ ಅಂತ ಪಾಠದಲ್ಲಿ ಸ್ವಲ್ಪ ತ್ವರಗತಿಯ ಅಂತ ಇರುತ್ತೆ. ಎಲ್ಲಾದರೂ ಪಾಠ ಆಗಿದೆಯಾ ತ್ವರಗತಿಯ ಅಂತಿದ್ದರೆ ನೋಡಿಕೊಳ್ಳ್ರಿ ಪಾಠ. ಕೆಲವು ಕಡೆ ತ್ವರ ಅಂತ ಇದೆ, ನನಗೆ ಸಿಕ್ಕಿರುವ ಪಾಠದಲ್ಲೂ ಹಾಗಿದೆ. ತ್ವರಗತಿಯ ಅಂತಿದೆ. ತ್ವರ ಅನ್ನುವ ಪಾಠಕ್ಕಿಂತಲೂ ಕೂಡ ತ್ವರೆ ಅನ್ನುವ ಪಾಠ ಶುದ್ಧವಾದ ಪಾಠ. ಹಾಗಾಗಿ ಅದನ್ನು ಇಟ್ಟುಕೊಂಡ್ರೆ ಒಳ್ಳೆಯದು. ತ್ವರ ಅನ್ನುವಂಥ ಶಬ್ದ ಅಷ್ಟು ಅನಿಸಲ್ಲ. ಯಾಕೆಂದರೆ ಏನಾದರೂ ಅರ್ಜೆಂಟ್ ಮಾಡಿರಿ ಅಂತ ಹೇಳುವಾಗ ನಾವು ತ್ವರೆ ಮಾಡಿ ಅಂತ ಹೇಳ್ತೀವಿ, ತ್ವರ ಮಾಡಿ ಅಂತ ಯಾರು ಹೇಳೋದಿಲ್ಲ. ಹಾಗಾಗಿ ತ್ವರ ಅನ್ನುವಂಥ ಶಬ್ದ ಅಷ್ಟು ಉಚಿತ ಅಲ್ಲ. ಹಾಗೇನಾದರೂ ಪಾಠ ಇದ್ದರೆ ತಿದ್ದಿಕೊಳ್ಳಿ, ಅದನ್ನು ತ್ವರೆ ಅಂತ ಅನ್ನೋದನ್ನು ತಿದ್ದಿಕೊಳ್ಬೇಕು. ಹೀಗೆ ತ್ವರೆಗತಿಯ ಸೂರ್ಯನ ಅಂತ ಅಂದರೆ ಇದರ ಒಟ್ಟು ಅಭಿಪ್ರಾಯ ಏನು ಅಂತಂದರೆ ಇಷ್ಟನ್ನು ಬರೀಬೇಕು ಅಂತ ಹೇಳಿದ್ವಿ ನಾವು. ಇಷ್ಟನ್ನು ಬರೀಬೇಕು ಅಂತ ಹೇಳಿದರೆ ಕರಿ, ರಥ, ಅಜವೀತಿ ಎಂದೆಂಬವೇ 3 ಬರೆದು ಇದಕ್ಕೆ 12 ರಾಶಿಗಳು 12 ರಾಶಿಗಳನ್ನು ಜೋಡಿಸಿದೆ. 3ಕ್ಕೆ 3ಕ್ಕೂ 4 ಅನ್ನುವಂತೆ ಜೋಡಿಸಿದ್ದೀವಿ ನಾವು. ಜೋಡಿಸಿ ಮಾಡಿದ ನಂತರ ಇದರ ಅಭಿಪ್ರಾಯ ಏನು ಅಂತಂದರೆ ಕರಿವೀತಿ ಅಂತಂದರೆ ಕರಿವೀತಿ ಅಂದರೆ ಆನೆ ಅಂತ ಅರ್ಥ. ಕರಿ ಅಂದರೆ ಆನೆ. ಅಂದರೆ ಈ ಸೂರ್ಯ ಇದ್ದಾನಲ್ವ, ಸೂರ್ಯ ಏನು ಮಾಡ್ತಾನೆ ಅಂದರೆ ಎಲ್ಲ ರಾಶಿಗಳಲ್ಲೂ ಕೂಡ ಪ್ರವೇಶ ಮಾಡ್ತಾನೆ. ಸೂರ್ಯ ರಾಶಿಗಳಲ್ಲಿ ಪ್ರವೇಶ ಮಾಡಿದರೆ ಸಾಮಾನ್ಯವಾಗಿ ಸೂರ್ಯ ಒಂದು ರಾಶಿಗೆ ಪ್ರವೇಶ ಮಾಡಿದರೆ 1 ತಿಂಗಳಿರ್ತಾನಲ್ಲ ಸೂರ್ಯ, 1 ತಿಂಗಳಿರ್ತಾನೆ. ಮತ್ತು ಇನ್ನೊಂದು ರಾಶಿ ಬದಲು ಮಾಡಿದರೆ 1 ತಿಂಗಳಾಗಿದೆ ಅಂತ ಲೆಕ್ಕ. ಅದು ಸೌರಮಾನ ಪದ್ಧತಿ ಅಂತ ಕರೀತಾರೆ. ಸೌರಮಾನ ಪದ್ಧತಿಯಲ್ಲಿ ನಮ್ಮ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ ಇವು ಬರುವುದಿಲ್ಲ ಅವರಿಗೆ. ಅವರು ಹೇಳೋದೇ ಮಾಸ ಯಾವುದು ಅಂದರೆ ಮೇಷ ಮಾಸ, ವೃಷಭ ಮಾಸ, ಮಿಥುನ ಮಾಸ, ಕರ್ಕ ಮಾಸ ಅಂತ ಹೀಗೆ ಹೇಳ್ತಾರೆ. ಆ ಮಾಸಗಳೇ ಅವರಿಗೆ, ಅದು ರಾಶಿಗಳೇ ಮಾಸ ಆಗ್ತದೆ. ಯಾಕೆ ಅಂದರೆ ಅವರು ಸೌರಮಾನ ಅಂದರೆ ಸೂರ್ಯ ಯಾವ ರಾಶಿಯಲ್ಲಿರ್ತಾನೋ ಆ ಮಾಸ ಅಂತ ಲೆಕ್ಕ ಅವರಿಗೆ. ಹಾಗಾಗಿ ಆ ಸೌರಮಾನ ಪದ್ಧತಿಯ ಪ್ರಕಾರ ಅಂತೂ ಸೂರ್ಯನ ಗತಿ ಇರೋದೇ ಹಾಗೆ, 1 ತಿಂಗಳು 1 ರಾಶಿಯಲ್ಲಿರ್ತಾನೆ ಅಂತ. ಅದರಲ್ಲಿ ಮೊದಲು ಏನು 4 ರಾಶಿಗಳಿದ್ದಾವೆ. ಈಗ ನಾಳೆ ಇನ್ನೇನು, ಈಗ ನಾನು ಹೋದ ಸರ್ತಿ ಒಮ್ಮೆ ಉಪನ್ಯಾಸ ಮಾಡುವಾಗ ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದೆ ನಾನು. ಏನು ಅಂದರೆ
ಯಾವಾಗ ನಮಗೆ ಈ ಅಧಿಕ ಮಾಸ ಬರುತ್ತದಲ್ಲ, ಅಧಿಕ ಮಾಸ ಬಂದಾಗ ಸಾಮಾನ್ಯ ಏನಾಗಿಬಿಡುತ್ತದೆ, ಎರಡೂ ಕಾಂಪನ್ಸೆಟ್ ಆಗಿಬಿಡುತ್ತದೆ. ಅಂದರೆ ಸೌರಮಾನ ಮತ್ತು ಚಾಂದ್ರಮಾನ ಎರಡೂ ಕೂಡ ಕಾಂಪನ್ಸೆಟ್ ಆಗ್ತದೆ. ಕಾಂಪನ್ಸೆಟ್ ಆಗೋದ್ರಿಂದಾಗಿ ಏನಾಗಿಬಿಡ್ತದೆ ಅಂದರೆ ಯುಗಾದಿ ಹಬ್ಬ ಆಲ್ಮೋಸ್ಟ್ ಹತ್ತಿರಕ್ಕೆ ಬಂದುಬಿಡ್ತದೆ. ಹತ್ತಿರಕ್ಕೆ ಒಂದು ವಾರದೊಳಗೆ ಡಿಫ್ರೆನ್ಸಲ್ಲಿ ಬಂದುಬಿಡ್ತದೆ. ಈಗ ನೋಡಿ, ನಮಗೆ ನಾಳೆ 9ನೇ ತಾರೀಕು ಯುಗಾದಿ ಹಬ್ಬ ಅಂತ ಆದರೆ ಅವ್ರಿಗೆ 14ನೇ ತಾರೀಕು ಯುಗಾದಿ ಹಬ್ಬ, 5 ದಿವಸದಲ್ಲಿ ವ್ಯತ್ಯಾಸ ಅವರಿಗೆ. ಹೀಗೆ ಅಂದರೆ ಅದು ಸೌರಮಾನ ಯುಗಾದಿ ಅಂತ ಅವತ್ತು ಆಚರಣೆ ಮಾಡ್ತಾರೆ. ಅಂದರೆ ಈ ಅಧಿಕ ಮಾಸ ಬಂದಾಗ ಹತ್ತಿರಕ್ಕೆ ಬಂದುಬಿಡ್ತದೆ. ಅಂದರೆ ಆರಂಭದಲ್ಲಿ ಭಗವಂತನ ಸೃಷ್ಟಿಕಾಲ ಏನಿದೆ ಅಲ್ವಾ, ಆ ಸೃಷ್ಟಿಕಾಲದಲ್ಲಿ ಚಾಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಎರಡು ಒಟ್ಟಿಗೆ ಇತ್ತು. ಆರಂಭ ಸೃಷ್ಟಿಯ ಯುಗಾದಿಯಲ್ಲಿ ಆ ಸೃಷ್ಟಿಯ ಯುಗಾದಿ ಎರಡು ಒಟ್ಟಿಗೆ ಇತ್ತು. ಆಮೇಲೆ ಏನಾಯಿತು ಅಂದರೆ ಚಂದ್ರನ ಗತಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಸೂರ್ಯನ ಗತಿ ಹೆಚ್ಚು ಕಡಿಮೆ ಆಯಿತು. ಆದ್ದರಿಂದ ಸ್ವಲ್ಪ ವ್ಯತ್ಯಾಸಗಳು ಬಂದ್ಬಿಡ್ತು. ಆ ವ್ಯತ್ಯಾಸಗಳನ್ನು ಮತ್ತೆ ಒಟ್ಟು ಮಾಡಲಿಕ್ಕೆ, ಅದನ್ನು ಹೊಂದಾಣಿಕೆ ಮಾಡಲಿಕ್ಕೆ ಅಂತ ಅಧಿಕ ಮಾಸವನ್ನು ನಾವು ಚಾಂದ್ರಮಾನ ಪದ್ಧತಿಯಲ್ಲಿ ತಂದ್ವಿ. ಅದು ತಂದಾಗ ಏನಾಗಿಬಿಡುತ್ತೆ, ಆಲ್ಮೋಸ್ಟ್ ಈ ಯುಗಾದಿ ಹಬ್ಬ ಒಟ್ಟೊಟ್ಟಿಗೆ ಬಂದ್ಬಿಡ್ತದೆ. ಸಾಮಾನ್ಯ ಒಂದೇ ದಿನಕ್ಕೆ ಬರಬೇಕು ಅದು, ಆದರೂ ಕೆಲವು ಪಂಚಾಂಗಗಳೆಲ್ಲ ಸ್ವಲ್ಪ ವ್ಯತ್ಯಾಸಗಳಾಗಿ ಅಂತೂ ಒಂದು 4-5 ದಿವಸ ಹೆಚ್ಚು ಕಡಿಮೆ ಆಗ್ತದೆ. ಈ ರೀತಿ ಈ ಸರ್ತಿ ಹಾಗಾಗ್ತದೆ. ಯಾಕೆ ಕಳೆದ ಸರ್ತಿ ಅಧಿಕ ಮಾಸ ಇತ್ತು, ಆದ್ದರಿಂದ ಈಗ ಬರುವಂಥ ಯುಗಾದಿ ಏನಿದೆ ಅವ್ರದ್ದು ನಮ್ಮದು ಹತ್ರಕ್ಕೆ ಬಂದ್ಬಿಡ್ತದೆ. ಹೀಗೆ ಈ ರೀತಿ ಕ್ರಮ. ಅದರಲ್ಲಿ ಈ ಸೂರ್ಯ ಏನು ಮಾಡ್ತಾನೆ ಅಂದರೆ ಒಂದೊಂದು ರಾಶಿಗೂ ತಿರುಗ್ತಾನಲ್ವ. ತಿರುಗಬೇಕಾದ್ರೆ ಮೊದಲ 4 ರಾಶಿಗಳಿದ್ದಾವಲ್ಲ, 4 ರಾಶಿಗಳಲ್ಲಿ ಅಂದರೆ ಮೇಷ, ವೃಷಭ, ಮಿಥುನ, ಕರ್ಕ, ಈ ರಾಶಿಗಳಲ್ಲಿ ಕರಿವೀತಿ ಅಂದರೆ ಆನೆಯಂತೆ ನಡೀತಾರಂತೆ, ಆನೆಯಂತೆ ಇರ್ತಾನೆ. ಆನೆಯಂತೆ ಅಂದರೆ ಆನೆ ಹೇಗೆ ಓಡಾಡ್ತದೆ ಹೇಳ್ರಿ? ಆನೆ ಫಾಸ್ಟಾಗಿ ಹೋಗ್ತದೆ, ಅದು ಮೈ ಭಾರ, ಅದಕ್ಕೆ ಬೇಗ ಹೋಗಲಿಕ್ಕೆ ಆಗಲ್ಲ, ಗಂಭೀರವಾಗಿ ನಿಧಾನವಾಗಿ ಹೋಗ್ತಿರ್ತದೆ. ನಿಧಾನ ಅಂದರೆ ಸೂರ್ಯನ ಗತಿ ಹೇಗಿರ್ತದೆ ಈ ಕಾಲದಲ್ಲಿ ಅಂದರೆ ಮೇಷ, ವೃಷಭ, ಮಿಥುನ, ಕರ್ಕ, ಈ 4 ರಾಶಿಗಳಲ್ಲಿ ಸೂರ್ಯ ಆಗಬೇಕಾದ್ರೆ ಭಾಳ ನಿಧಾನವಾಗಿ ಹೋಗ್ತಾನೆ ಅಂತ ಅರ್ಥ. ನಿಧಾನವಾಗಿ ಹೋಗ್ತಾನೆ. ಆದ್ದರಿಂದ ಈ ಮಾಸಗಳಿದ್ದಾವಲ್ಲ, ಈ 4 ಮಾಸಗಳಿದೆ ಅಲ್ಲ, ಈ 4 ಮಾಸಗಳಲ್ಲೂ ಕೂಡ ಹಗಲು ಜಾಸ್ತಿ ಇರ್ತದೆ. ಯಾಕೆ? ಸೂರ್ಯ ನಿಧಾನ ಹೋಗ್ತಾನೆ, ಹಗಲು ಜಾಸ್ತಿ, ರಾತ್ರಿ ಕಮ್ಮಿ ಅಂತ. ಹಗಲು ಜಾಸ್ತಿ ಇರ್ತದೆ, ರಾತ್ರಿ ಕಮ್ಮಿ ಇರ್ತದೆ. ಅಂದರೆ ಅರ್ಥ ಏನು? ಇದು ಒಂದು ರೀತಿಯಲ್ಲಿ ಹೇಳೋದು. ಇನ್ನೊಂದು ರೀತಿ ಹೇಳೋದಂದರೆ ಬಿಸಿಲುಗಾಲ ಅಂತ ಅರ್ಥ. ಬಿಸಿಲುಗಾಲ ಇದೆಲ್ಲವೂ ಕೂಡ ಹಾಗಿರ್ತದಂತೆ. ಈ ರೀತಿಯಲ್ಲಿ ಇದನ್ನು ಅಂದರೆ ಸೂರ್ಯನ ಗತಿ ಎನ್ನುವಂಥದ್ದು ಹಾಗಿರುತ್ತೆ. ಆದ್ದರಿಂದಾಗಿ ಅದನ್ನೇ ದಾಸರು ಹೇಳಬೇಕಾದ್ರೆ ಅವರು ಹೇಳಿರುವಂಥ ಶಬ್ದ ಏನು ಅಂತಂದರೆ ಕರಿವೀತಿಯಲ್ಲಿ ಹೇಗಿರ್ತಾರೆ ಅಂತಂದರೆ ಸ್ಥಿಮಿತ. ಅದನ್ನು ಸ್ಥಿಮಿತ ಗತಿ ಅಂತ ಇಟ್ಕೊಳ್ಬೇಕು. ಸ್ಥಿಮಿತ ಅಂತಂದರೆ ನಿಧಾನವಾಗಿ ಹೋಗ್ತಾನೆ ಅಂತ ಅರ್ಥ. ನಿಧಾನ, ಭಾಳ ಆನೆಯಂತೆ ನಿಧಾನವಾಗಿ ಹೋಗ್ತಾನೆ. ಆದ್ದರಿಂದ ಬಿಸಿಲು ಜಾಸ್ತಿ ಇರ್ತದೆ, ಹಗಲು ಜಾಸ್ತಿ ಇರ್ತದೆ ಈ ಕಾಲದಲ್ಲೆಲ್ಲ. ಹಾಗಾಗಿ ಇವೆಲ್ಲ ನಡೀತಿರ್ತದಂತೆ ಇಂಥದ್ದು. ಆಮೇಲೆ ಇದು ಆದ ನಂತರ ಮುಂದಿನದ್ದು ಏನು ಬರ್ತದಲ್ಲ, ಮುಂದಿನದ್ದು ಅಂತಾದರೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಈ 4 ರಾಶಿ. ಈ 4 ರಾಶಿಯಲ್ಲಾಗಬೇಕಾದ್ರೆ ರಥವೀತಿ ಅಂದರೆ ಸಮಗತಿ ಅಂತ ಅರ್ಥ. ಅದನ್ನು ಹೇಳಿದ್ರಲ್ಲಿ ದಾಸರು ಸಮಗತಿ ಅಂತ ಹೇಳಿದರೆ ಅದು ಎರಡು, ಅಂದರೆ ಹಗಲು 12 ತಾಸು ಇರ್ತದೆ, ರಾತ್ರಿ 12 ತಾಸು, ಎರಡು. ಅಂದರೆ ಇದು ಇನ್ನೊಂದು ರೀತಿಯಲ್ಲಿ ಹೇಳೋದಂದರೆ ಮಳೆಗಾಲ ಅಂತ ಅರ್ಥ. ಮಳೆಗಾಲ ಇರ್ತದೆ. ಆಮೇಲೆ ಇನ್ನೊಂದು ಇದನ್ನು ರಥವೀತಿ ಅಂತ ಕರೀತಾರೆ. ಆಮೇಲೆ ಮತ್ತೊಂದೇನು ಅಂದರೆ ಅಜವೀತಿ ಅಂತಂದರೆ ಆಡಿನಂತೆ ಅದು ತ್ವರಿತಗತಿ ಅಂತ. ಅದು ತ್ವರಿತಗತಿ. ಹಾಗೆ ನಮಗೆ ನೋಡುವಾಗ ಆಡಿದೆ ಅಲ್ವಾ, ಆಡು ನಿಧಾನ ಹೋಗ್ತಿದೆ ಅಂತ ನಮಗನ್ನಿಸ್ತದೆ. ನೋಡ್ಬೇಕಾದ್ರೆ ಹೋಗ್ತಿರ್ತವೆ, ಗುಂಪಾಗಿ ಹೋಗ್ತಿರ್ತವೆ ಆಡುಗಳಲ್ಲಿ ನೋಡಿರ್ತೀರಿ ನೀವು. ಆದರೆ ನೀವು ಗಮನಿಸ್ಬೇಕು. ಏನು ಅಂದರೆ ನಾವು ನೋಡುವಾಗ ನಿಧಾನ ಹೋಗ್ತಿದೆ ಅಂತಲೇ ನಿಮಗೆ ಅನ್ನಿಸ್ತದೆ ಅಷ್ಟೇ. ಆದರೆ ಭಾಳ ಅವಸರ ಮಾಡ್ತಿರ್ತಾರೆ ಅವು. ನೋಡ್ರಿ ನೀವು, ಆಡುಗಳಿದ್ದಾವಲ್ಲ ಅವಸರ ಮಾಡಿ ಹೋಗ್ತಿರ್ತಾವೆ. ನೀವು ಸರಿಯಾಗಿ ಗಮನಿಸ್ಬೇಕು ಅದನ್ನು. ಅವು ಓಡಾಡೋದನ್ನು ಗಮನಿಸ್ತಾ ಗುಂಪಾಗಿ ಹೋಗ್ತಿರ್ತಾವಲ್ಲ, ಅವು ಯಾವುದೋ ಅಡ್ಡ ಬಂತಂದ್ರೆ ಈ ಕಡೆ ಹೋಗಿಬಿಡ್ತವೆ, ಈ ಕಡೆ ಅಡ್ಡ ಬಂದು ಈ ಕಡೆ ಹೋಗಿ, ಅಂತೂ ಎಲ್ಲಿ ಜಾಗ ಸಿಗ್ತದಲ್ಲಿ ನುಗ್ಗುತ್ತಿರ್ತಾವೆ ಸುಮ್ಮನೆ. ನಾವಾದ್ರೆ ಹಾಗಲ್ಲ, ಯಾರಾದರೂ ಎದುರಿಗೆ ಬಂದ್ರು ಅಂದರೆ ಅವ್ರು ಹೋಗ್ಲಪ್ಪ ಆಮೇಲೆ ನಾವು ಹೋಗ್ತೀವಿ ಅಂತ ಸುಮ್ಮನೆ ನಿಂತ್ಬಿಡ್ತೀವಿ ನಾವು. ಅವು ಹಾಗಿರುವುದಿಲ್ಲ. ಅವು ಸಾಮಾನ್ಯವಾಗಿ ಆಡುಗಳೆಲ್ಲ ಏನಂದರೆ ಏನಾದರೂ ಅಡ್ಡ ಬಂದರೂ ನಿಲ್ಲೋದು ಅಂತ ಇಲ್ಲವೇ ಇಲ್ಲ, ಅವು ಅಂತ ಹೋಗ್ತಿರ್ತವೆ. ಹಾಗೆ ಆ ರೀತಿ ಅಜವೀತಿ ಅಂತಂದರೆ ಆಡುಗಳು ಹೇಗೆ ತ್ವರಿತವಾಗಿ ಬಡ ಹೋಗ್ತಿರ್ತಾವಲ್ಲ, ಆ ರೀತಿಯಲ್ಲಿ ಹೋಗಬೇಕು ಅಂತ ಸೂರ್ಯ ಹೊರಡ್ತಿರ್ತಾನಂತೆ. ಆಗ ಅಂದರೆ ಧನು, ಮಕರ, ಕುಂಭ, ಮೀನ ಅಂದರೆ ವೇಗವಾಗಿ ಹೋಗ್ತಾನೆ ಅಂದರೆ ಸೂರ್ಯಾಸ್ತ ಬೇಗ ಆಗಿಬಿಡ್ತದೆ ಅಂತ ಅರ್ಥ. ಸೂರ್ಯಾಸ್ತ ಬೇಗ ಆಗ್ತದೆ ಅಂತಂದರೆ ಸೂರ್ಯ ಜಾಸ್ತಿ ಇಲ್ಲ ಅಂದರೆ ಹಾಗಾದ್ರೆ ಏನಂತ ಅರ್ಥ? ಸೂರ್ಯ ಕತ್ತಲು ಜಾಸ್ತಿ ಇರ್ತದೆ ಅಂದರೆ ಸಾಯಂಕಾಲ ಸಾಮಾನ್ಯ ಒಂದು 5:30-6 ಗಂಟೆ ಅಷ್ಟೊತ್ತಿಗೆ ಕತ್ತಲಾಗಿಬಿಡ್ತದೆ. ಈಗ ನೋಡ್ರಿ, ಈಗೆಲ್ಲ ಹೇಗೆ ಅಂತಂದರೆ ಅವನು ಇನ್ನೇನು ನಾಳೆ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಆದ್ದರಿಂದ ಹತ್ರಕ್ಕೆ ಬಂದುಬಿಟ್ಟಿದ್ದಾನೆ. ಅದರಿಂದಾಗಿ ಈಗೇನು ಅಂತಂದರೆ ನಿಧಾನವಾಗಿ ಹೋಗ್ತಾನೆ. ಅದರಿಂದಾಗಿ ನಿಮಗೆ ಸಾಯಂಕಾಲ ಸಾಮಾನ್ಯ 6:30-7 ಆದರೂ ಕತ್ತಲಾಗೋದಿಲ್ಲ, ಅಷ್ಟೊತ್ತಾದರೂ ಕತ್ತಲಾಗಲ್ಲ.
ಹಾಗಾಗಿ ಬಿಸಿಲು ಅಂದರೆ ಬೆಳಕು ಜಾಸ್ತಿ ಇರುತ್ತದೆ. ಇಲ್ಲಿ ಆಗಬೇಕಾದ್ರೆ ಏನಾಗುತ್ತೆ, ರಾತ್ರಿ ಬೇಗ ಆಗಿಬಿಡ್ತದೆ. ಈ ಮಕರ ಮತ್ತು ಧನು, ಮಕರ, ಕುಂಭ, ಮೀನ ಈ ರಾಶಿಗಳಲ್ಲಿ ಪ್ರವೇಶ ಮಾಡಬೇಕಾದ್ರೆ ಅದು ಸ್ವಲ್ಪ ನಿಧಾನಗತಿ. ಹಾಗಾಗಿ ನಿಧಾನಗತಿ ಅಂದರೆ ಫಾಸ್ಟ್ ಹೋಗ್ತಾನೆ, ಅದರಿಂದ ನಿಧಾನ ಅಲ್ಲ, ಫಾಸ್ಟ್ ಹೋಗ್ತಾನೆ. ಅದರಿಂದಾಗಿ ಅವನು ಆಗ ಕತ್ತಲು ಜಾಸ್ತಿ ಆಗ್ತದೆ. ಕತ್ತಲು ಅಂದ್ರೆ ಅರ್ಥ ಏನು ಅಂದರೆ ಸೂರ್ಯ ಹೆಚ್ಚಿರಲ್ಲ, ಅದರಿಂದ ಬಿಸಿಲು ಜಾಸ್ತಿ ಇಲ್ಲ, ಅಂದರೆ ಚಳಿ ಅಂತ ಅರ್ಥ. ಚಳಿ ಜಾಸ್ತಿ ಇರ್ತದೆ ಅಂತ. ಹಾಗಾಗಿ ಈ ರೀತಿ ಅಂದರೆ ಎಂಥ ವ್ಯವಸ್ಥೆ ಮಾಡಿದ್ದಾನೆ ನೋಡಿ ಪರಮಾತ್ಮ. ಹೀಗೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾನೆ ಭಗವಂತ. ಅಂತೂ ಇದನ್ನೆಲ್ಲ ಮಾಡಿದ್ದಾನಲ್ಲ ಪರಮಾತ್ಮ, ಆ ಭಗವಂತನ ರೂಪಗಳನ್ನು ಅಂದರೆ ಈ ಕಾಲಗಳಿಗೆ ನಿಯಾಮಕನಾಗಿ ಭಗವಂತನೇ ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾನೆ ಅಂತ ಆ ಮಂಡಲದಲ್ಲಿ ನಾವು ಬರೆದು, ಆ ಭಗವಂತ ಕಾಲ ನಿಯಾಮಕನಾಗಿ ಒಂದೊಂದು ಕಾಲದಲ್ಲಿ ನಮಗೆಲ್ಲ ಅನುಗ್ರಹ ಮಾಡ್ತಿದ್ದಾನೆ. ಅಂದರೆ ಮನುಷ್ಯನಿಗೆ ಬಿಸಿಲೂ ಬೇಕು, ಚಳಿನೂ ಬೇಕು, ಮಳೆನೂ ಬೇಕು, ಎಲ್ಲವೂ ಬೇಕು. ನಮಗೆ ಸರಿಯಾಗಿ ಮಳೆಗಾಲದಲ್ಲಿ ಮಳೆ ಬರಲಿಲ್ಲ ಅಂತ ಆದರೆ ಅಯ್ಯೋ ಮಳೆನೇ ಇಲ್ಲ, ಏನು ಮಾಡಬೇಕು ಏನೋ ಗೊತ್ತಾಗ್ತಿಲ್ಲ, ಏನಾಗ್ತದೆ, ನೀರು ಇರ್ತದೋ ಇಲ್ಲೋ ಗೊತ್ತಿಲ್ಲ, ಕ್ಷಾಮ ಬಂದ್ಬಿಡ್ತದೋ ಏನೋ ಅಂತ ಒದ್ದಾಡ್ತಿರ್ತೀವಿ. ಈಗಾಗಲೇ ನೋಡ್ರಿ ಈ ಕಡೆ ಎಲ್ಲ ಬೆಂಗಳೂರು ಆ ಕಡೆ ಎಲ್ಲ ಶುರುವಾಗಿಬಿಟ್ಟಿದೆ. ಆ ಕಡೆ ಎಲ್ಲ ನೀರಿಲ್ಲ ಅಂತ ಒದ್ದಾಡ್ತಿದ್ದಾರೆ, ಭಾಳ ಒದ್ದಾಟ ಅಲ್ಲೆಲ್ಲ. ಅಂತಹ ಸ್ಥಿತಿ ಬಂದು ಹೋಗಿದೆ. ಹಾಗಾಗಿ ಇದೆಲ್ಲ ಕಾಲಕ್ಕೆ ಬೇಕು. ಅಂದರೆ ಕಾಲಕ್ಕೆ ಬೇಕು ಅಂದರೆ ಆ ಕಾಲ ನಿಯಾಮಕನಾದಂಥ ಏನು ಭಗವಂತ ಇದ್ದಾನೆ, ಆ ಭಗವಂತನನ್ನು ಇಲ್ಲಿ ಚಿಂತನೆ ಮಾಡಬೇಕು. ಅದನ್ನು ಚಿಂತನೆ ಮಾಡಿದರೆ ಜಗತ್ತೇನಾದರೂ ಆಗಲಿ, ನಮಗಂತೂ ಕಾಲವನ್ನು ಕೊಡ್ತಿರ್ತಾನೆ ಪರಮಾತ್ಮ. ಮಳೆ ಬೇಕಾ ಮಳೆ ಕೊಡ್ತಿರ್ತಾನೆ, ನೀರು ಅಂತೂ ನೀರಿಗೆ ಕೊರತೆ ಇಲ್ಲದಂತೆ ನಮ್ಮನ್ನು ನೋಡ್ಕೊಳ್ತಾನಂತೆ ದೇವರು. ಈ ರೀತಿ ಮಾಡ್ತಿರ್ತಾನೆ. ಹೀಗೆ ಆ ಪರಮಾತ್ಮನನ್ನು ಅಲ್ಲಲ್ಲಿ ಆ ಕಾಲಕ್ಕೆ ನಿಯಾಮಕನಾಗಿ ಭಗವಂತ ನನಗೆ ಅನುಗ್ರಹ ಮಾಡ್ತಿದ್ದೀಯಲ್ಲ, ಇದು ನಿನ್ನ ಪೂಜೆಯಪ್ಪ. ಏನು ನಾನು ಏನು ಕೊಡ್ತೇನೆ? ಏನೂ ಇಲ್ಲ, ಆದರೂ ನಿನ್ನ ಅನುಸಂಧಾನ ಮಾಡ್ತಿದ್ದೀನಿ, ಅನುಗ್ರಹ ಮಾಡು ಅಂತ ಕೇಳ್ಕೊಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಹಿಂದೆ ಹೇಳಿದಂತೆ ಏನು ಚಂದ್ರಮಂಡಲದಲ್ಲಿ ಕೃಷ್ಣ, ಸೂರ್ಯಮಂಡಲದಲ್ಲಿ ನಾರಾಯಣ, ಇದೆಲ್ಲ ಅಂದರೆ ಸೂರ್ಯನ ಅವನು ನೀರನ್ನು ಕೊಡ್ತಾನೆ, ಚಂದ್ರ ಅಂದರೆ ಸಸ್ಯವನ್ನು ವೃದ್ಧಿಪಡಿಸ್ತಾನೆ, ಶಾಖೋತ್ಪತ್ತಿಯನ್ನು ನರಸಿಂಹ ರೂಪಿ ಪರಮಾತ್ಮ ಅಗ್ನಿಯಲ್ಲಿ ಇದ್ದುಕೊಂಡು ಮಾಡ್ತಾನೆ. ಅಂದರೆ ಅದೆಲ್ಲವೂ ಕೂಡ ನಮ್ಮ ಜೀವನಕ್ಕೆ ಬೇಕು. ಅಂದರೆ ಎಲ್ಲವನ್ನೂ ಕೊಡ್ತಕ್ಕಂಥವನು ಭಗವಂತ ಅಂತ ಅವನನ್ನು ಚಿಂತನೆ ಮಾಡಿ ಏನೇನು ನಾವು ಉಪಯೋಗ ಪಡ್ಕೊಳ್ತಿದ್ದೀವಿ, ಸಸ್ಯ ನಿತ್ಯ ತಿಂತಾ ಇದ್ದೇವೆ, ಮಾಡ್ತಿದ್ದೀವಿ, ಬದುಕ್ತಿದ್ದೇವೆ ಅಂತಂದರೆ ಎಲ್ಲವನ್ನೂ ಕೂಡ ಕೊಟ್ಟು ಅನುಗ್ರಹ ಮಾಡ್ತಾ ಇರುವವನು ಪರಮಾತ್ಮ ಅಂತ ಹೀಗೆ ಚಿಂತನೆಯನ್ನು ಮಾಡಬೇಕು ಅಂತ. ಅದನ್ನೇ ದಾಸರು ಕರಿ ರಥ ಅಜವೀತಿ ಎಂದೆಂಬವೇ 3 ಬರೆದು ಇದಕ್ಕೆ 12 ರಾಶಿಗಳು ವಿಸ್ತಾರವಾಗಿಯೇ ಉಂಟು. ಎರಡೆರಡು ಒಂದು ಕಡೆ ಅಂದರೆ ಎರಡೆರಡು ಒಂದು ಕಡೆ ಬರೀಬೇಕು ಅಂದರೆ 2 ಅಂದರೆ 4 ಅಂತ. 4 ಅಂದರೆ ಮೇಷ, ವೃಷಭ, ಮಿಥುನ, ಕರ್ಕ 4. ಆಮೇಲೆ ಮತ್ತೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ 4. ಆಮೇಲೆ ಧನು, ಮಕರ, ಕುಂಭ, ಮೀನ 4. ಹೀಗೆ 3 ಕಡೆಯಲ್ಲೂ ಕೂಡ 4 ಹಂಚಬೇಕು ಅಂತ. ಅದನ್ನೇ ಎರಡೆರಡು ರಾಶಿ, ಅದನ್ನು ಎರಡೆರಡು ಒಂದು ಕಡೆ ಅರಿದು ಸ್ಥಿಮಿತ, ಸಮಗತಿ, ತ್ವರಗತಿಯ ಸೂರ್ಯನ್ನ ಅಂತ. ಸ್ಥಿಮಿತ ಅಂದರೆ ಅದನ್ನು ಸ್ಥಿಮಿತವಾಗಿ ಅವನು ಪ್ರವೇಶ ಮಾಡಿ, ಅಂದರೆ ಸ್ಥಿರಗತಿ ಅಂತ. ಸ್ಥಿರ ಅಂತಂದರೆ ಮಂದಗತಿ ಅಂತ ಅರ್ಥ. ಅದನ್ನೇ ಹೇಳಿದ್ದು ಕರಿವೀತಿ ಸ್ಥಿರಗತಿ ಅಂತ. ಮೇಷ, ವೃಷಭ, ಮಿಥುನ, ಕರ್ಕ ಅಂತ ಅಲ್ಲಿ ಬರಿಬೇಕು. ಇಷ್ಟನ್ನು ಕೂಡ ಬರಿಬೇಕು ಅಂತ. ಇದನ್ನೆಲ್ಲ ಹೇಳಿ ಆಮೇಲೆ 2-4 ಕೋಣೆ ವಿರಚಿಸಿ ಅದರ ಮೇಲೆ ಮರಳಿ ಮಧುಮಾಧವ ಕರೆಸುವ ಋತುವೊಂದು ಬರೆದು ಪ್ರಣವ ವಿವರ್ಣ ಹೃದಯದಲ್ಲಿ ನಮಸ್ಕರಿಸು ಜ್ಞಾನಾತ್ಮನೆಂದು ಧರಿಸು ಈ ಪರಿ 2 ಕೋಣೆಯ ಮಧ್ಯೆ ತರುವಾಯ ಮಾಸ ಋತು ವರುಷಕಾರಕನ ಸಂಸ್ಮರಿಸಿ ಕ್ರಮವರ್ಣಗಳ ಹರಿಯ ಐಶ್ವರ್ಯಾದಿ ಪರಮಮೂರ್ತಿಗಳನ್ನು ಶಿರಸು ಮೊದಲು ಮಾಡಿ ಕರತಲ ಪದ ತನಕ ಚರಿತೆಯ ಕೊಂಡಾಡು. ಭಾಳ ವಿಸ್ತಾರ ಇದೆ. ಅಂತೂ ಏನು ಮಾಡಬೇಕು ಅಂದರೆ ಇನ್ನು ಇದು ಆದ ಮೇಲೆ ಪುನಃ ಏನು ಮಾಡಬೇಕು ಅಂದರೆ 2-4 ಕೋಣೆ, ಅಲ್ಲಿ 2-4 ಕೋಣೆ, ಎಲ್ಲ ಕಡೆ ಕೋಣೆ ಅಂತಿದೆ. ನಿಮ್ಮಲ್ಲಿ ಬರೆದಂಥ ಸುಳಾದಿ ಪಾಠ ಇದೆ ನಿಮ್ಮ ಹತ್ರ, ಯಾರ ಹತ್ರ ಆದರೂ ಇದ್ದರೆ ಹೇಳಿ. 2-4 ಕೋಣೆ ಅಂತಿದೆ ಆ ಸುಳಾದಿಯ ಪಾಠ. 2-4 ಕೋಣೆ ಅಂತಿದೆ. ಅದು ಕೋಣೆ ಅನ್ನೋಕ್ಕಿಂತಲೂ ಕೂಡ ಕೋಣ ಅಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಆ ಪಾಠ. ಇಲ್ಲಿ ನನಗಿರುವ ಪಾಠ ಆಗಿದೆ 2-4 ಕೋಣ ಅಂತ. ಹಿಂದೆ ಹೇಳಬೇಕಾದ್ರೆ ತ್ರಿಕೋಣ ಮಂಡಲ ಅಂತ ಬರೋದು, ತ್ರಿಕೋಣ ಅಂತ ಬರೋದು. ಇದು ಏನು ಅಂದರೆ ಈಗ ಹೇಳ್ತೀವಿ 2-4 ಕೋಣೆ ಅಲ್ಲ, 2-4 ಕೋಣ ಅಂದರೆ ಷಟ್ಕೋಣ ಅಂತ ಅರ್ಥ. ಷಟ್ಕೋಣವನ್ನು ಬರಿಬೇಕು. ಏನು ಆ ಒಂದು ವೃತ್ತಾಕಾರವನ್ನು ಬರೆದಿದ್ರಲ್ಲ, ಆ ವೃತ್ತಾಕಾರದ ಮೇಲ್ಭಾಗದಲ್ಲಿ ಅದಕ್ಕೆ ಅಂಟಿಕೊಂಡೇನೆ ಷಟ್ಕೋಣಗಳನ್ನು ಬರಿಬೇಕು.
ಷಟ್ಕೋಣಗಳನ್ನು. ಹೀಗೆ ಷಟ್ಕೋಣಗಳನ್ನು ಬರೆದ್ರೆ ಅದಕ್ಕೋಸ್ಕರ ಹೇಳಿದ್ದು ಕೋಣ ಅಂತ ಬರೆದ್ರೆ ಚೆನ್ನಾಗಿರುತ್ತದೆ ಅಂತ. ಕೋಣ ಅನ್ನುವಂಥ ಪಾಠ ಒಳ್ಳೆ ಪಾಠ. ಯಾಕೆ ಅದು ಅಲ್ಲಿರುವಂಥದ್ದು ಕೋಣೆ ಅಂತ ಆಗಿಬಿಟ್ರು. ಕೋಣೆ ಅಂತಲೂ ಹೇಳ್ಬೋದು, ಇಲ್ಲ ಅಂತಲ್ಲ. ಕೋಣೆ ಅನ್ನೋಕ್ಕಿಂತ ಅದು ಷಟ್ಕೋಣ ಆದ್ದರಿಂದಾಗಿ ಅದನ್ನು ಆ ರೀತಿ ಹೇಳೋದೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅಂತೂ ಈ ಷಟ್ಕೋಣವನ್ನು ಬರೆದು ಅಲ್ಲಿ ಏನು ಮಾಡಬೇಕು ಅಂದರೆ ಷಟ್ಕೋಣವನ್ನು ಬರೀಬೇಕು ಮೊದಲು. ಅದನ್ನು ಹೇಳಿದರು. 2, 4 2 ಮತ್ತು 4 ಅಂದರೆ ಒಟ್ಟು 6 ಅಂತಾಯಿತು. 2, 4 ಕೋಣ ವಿರಚಿಸಿ ಅದನ್ನು ರಚನೆ ಮಾಡಿ ಆಮೇಲೆ ಅದರ ಮೇಲೆ ಮರಳಿ ಮಧು ಮಾಧವ ಕರೆಸುವ ಋತುವೊಂದು ಅಂತ ಹೇಳಿದರು. ಇನ್ನು ಅದರ ಮೇಲೆ ಏನು ಮಾಡಬೇಕು ಅಂತಂದರೆ ಇದನ್ನು ಬರೆದಾದ ನಂತರ 2, 4 ಕೋಣೆ 6 ಕೋಣೆಗಳನ್ನು ಬರೆದ್ವಿ. 6 ಕೋಣೆಗಳನ್ನು ಬರೆದಾದ ನಂತರ ಮುಂದೆ ಮಧುಮಾಧವ ಅಂತ ಹೇಳಿದರೆ 2 ಮಾಸಗಳು ಅಂತ ಇಟ್ಕೊಳ್ರಿ. ಮಧುಮಾಧವ ಅಂದರೆ ಮೊದಲಿಗೆ ಚೈತ್ರ ವೈಶಾಖ ಅಂತ ಮಾಸ. ಆ ಮಾಸಕ್ಕೆ ಕರೆಸುವ ಋತು ಒಂದು ಋತು ಇರ್ತದೆ. 2 ಮಾಸಕ್ಕೆ ಒಂದು ಋತು ಅಂತ ಲೆಕ್ಕ. ಹಾಗಾಗಿ 2 ಮಾಸಕ್ಕೆ ಒಂದು ಋತು ಅಂತ ಲೆಕ್ಕ ಇಟ್ಟುಕೊಂಡು ಹಾಗಾದರೆ ಒಟ್ಟು ಎಷ್ಟು ಕೋಣಗಳಿದೆ? ಈಗ ಕೋಣಗಳು ಎಷ್ಟಿದ್ದಾವೆ ಅಂದರೆ ಷಟ್ಕೋಣ, 6 ಕೋಣಗಳಿದ್ದಾವೆ. ಹಾಗಾದರೆ ಮಾಸಗಳೆಷ್ಟು ಅಂತ ಹೇಳಿದರೆ 12 ಮಾಸಗಳು. 12 ಮಾಸಗಳು ಅಂತಂದರೆ 2 ಮಾಸಗಳಿಗೆ ಒಂದೊಂದು ಋತು ಅಂತ ಅರ್ಥ. ಹಾಗಾಗಿ ಮಧುಮಾಧವ ಕರೆಸುವ ಋತು ಒಂದು ಋತು ಅಂತ ಇಟ್ಟುಕೊಂಡು ಮೊದಲನೇ ಋತು ಅಂದರೆ ಯಾವುದು? ವಸಂತ ಋತು ಅಂತ. ಹಾಗಾಗಿ ವಸಂತ ಋತುವನ್ನು ಬರಿಬೇಕು. ಮೊದಲನೇ ಕೋಣದಲ್ಲಿ ವಸಂತ ಋತು ಅಂತ ಬರಿಬೇಕು. ಆಮೇಲೆ 2ನೇ ಕೋಣದಲ್ಲಿ ಆಗಬೇಕಾದ್ರೆ 2ನೇದು ಯಾವುದು? ಗ್ರೀಷ್ಮ ಋತು ಅಂತ. ಹಾಗಾಗಿ ಗ್ರೀಷ್ಮ ಋತು ಅಂತ ಬರಿಬೇಕಲ್ಲಿ. ಆಮೇಲೆ 3ನೇ ಋತು ಯಾವುದು ಅಂದರೆ ವರ್ಷಾ ಋತು. ಹಾಗಾಗಿ ವರ್ಷಾ ಋತು ಅಂತ ಅನ್ನೋದನ್ನು ಬರಿಬೇಕು. 4ನೇ ಋತು ಯಾವುದು ಅಂತ ಹೇಳಿದರೆ ಶರದ್ ಋತು. ಹಾಗಾಗಿ ಶರದ್ ಋತು ಅಂತ ಬರಿಬೇಕು. 5ನೇದ್ದು ಹೇಮಂತ. ಆಮೇಲೆ 6ನೇದ್ದು ಶಿಶಿರ ಅಂತ. ಈಗ ನಡಿ ಅಂತೂ ಇಷ್ಟು ಋತುಗಳನ್ನು ಕೂಡ ಬರಿಬೇಕು. ಈ 6 ಕೋಣೆಗಳಲ್ಲೂ ಕೂಡ 6 ಋತುಗಳನ್ನು ಅಂದರೆ ಆ ಋತುಗಳಿಗೆ ನಿಯಾಮಕನಾಗಿ ಭಗವಂತ ತತ್ತನಾಮದಿಂದಲೇ ಇದ್ದಾನಂತೆ. ಅಂದರೆ ವಸಂತ ಅನ್ನುವ ಹೆಸರಿನಿಂದಲೇ ಇದ್ದಾನೆ ಪರಮಾತ್ಮ. ಆಗೆಲ್ಲ ವಸಂತ ಋತುವಿನಲ್ಲಿ ಪರಮಾತ್ಮನಿಗೆ ಪರಮಾನಂದ ಏನು ಗೊತ್ತಾ? ಆವಾಗ ವಸಂತ ಋತುವಿನಲ್ಲಿ ವಸಂತ ಅನ್ನೋ ಹೆಸರಿನಿಂದಲೇ ಇರ್ತಾನಂತೆ. ಆ ಕಾಲದಲ್ಲಿ ಬ್ರಾಹ್ಮಣರ ಆರಾಧನೆ ಬಹಳ ಶ್ರೇಷ್ಠ. ಬ್ರಾಹ್ಮಣರ ಆರಾಧನೆ ಅಂದರೆ ಹೇಗೆ ಮಾಡಬೇಕು ಗೊತ್ತಾ? ಆ ವಸಂತ ಋತು ಬಂತು ಅಂತಾದರೆ ಆ ಕಾಲದಲ್ಲಿ ಒಂದು ಬ್ರಾಹ್ಮಣರನ್ನ ಮನೆಗೆ ಕರೆದು ಪಾದ ಪ್ರಕ್ಷಾಳನೆ ಮಾಡಬೇಕು. ಅಂದರೆ ಭಾಳ ಬಿಸಿ ನೀರು ಹಾಕಿಬಿಡಬಾರ್ದು. ಬಿಸಿಲುಗಾಲ ಇರ್ತದೆ, ಆದ್ದರಿಂದ ತಣ್ಣೀರು ಹಾಕಬೇಕಂತೆ. ತಣ್ಣಗಿರುವಂಥ ನೀರು ಹಾಕಬೇಕು. ಆಮೇಲೆ ಅವ್ರನ್ನ ಒಳಗೆ ಕೂಡಿಸ್ಬಿಟ್ಟು ಅವರಿಗೆ ಏನಾದರೂ ದೊಡ್ಡ ದಾನ ಕೊಡ್ಬೋದು. ಸಾಮಾನ್ಯ ಎಲ್ಲರೂ ಕೂಡ ಹಿಂದಿನ ಕಾಲದಲ್ಲಿ ಇದ್ದದ್ದೆಲ್ಲ ಏನು ಈ ಬೀಸಣಿಗೆ ದಾನ ಕೊಡೋದು ಇವೆಲ್ಲ ಈಗ ಚೆನ್ನಾಗಿರ್ತದೆ. ಎ ಸಿ ದಾನನೂ ಕೊಡ್ಬೋದು, ಏನು ತೊಂದರೆ ಇಲ್ಲ ಬೇಕಾದ್ರೆ. ಹಾಗೆ ಅಂಥ ಎಲ್ಲ ದಾನಗಳನ್ನು ಕೊಡುವಂಥದ್ದು ಈ ದಾನಗಳು. ಆಮೇಲೆ ದೊಡ್ಡದು. ಆಮೇಲೆ ಜೊತೆಗೆ ಮೈಗೆಲ್ಲ ಗಂಧ ಹಚ್ಚುವಂಥದ್ದು. ವಿಶೇಷ ಏನು ಅಂದರೆ ಈ ವಸಂತ ಋತು ಇರ್ತದಲ್ಲ, ವಸಂತ ಋತುವಿನಲ್ಲಿ ಭಗವಂತನಿಗೆ ಬ್ರಾಹ್ಮಣರಿಗೆ ಫಲಹಾರವನ್ನು ಮಾಡಿಸಿದರೆ ಭಾಳ ಪ್ರೀತಿಯಂತೆ. ಫಲಹಾರ ಅಂದರೆ ಏನು? ಬೇರೆ ಫಲಹಾರ ಮಾಡ್ತಿರ್ತೀವಿ, ಅದಲ್ಲದೆ ಬಗೆಯಾದ ಹಣ್ಣು ಸಿಗ್ತವೆ. ಈಗೆಲ್ಲ ಎಲ್ಲ ರೀತಿಯಾದಂಥ ಬಗೆಯಾದಂಥ ಹಣ್ಣುಗಳು, ಹಣ್ಣಿನ ಕಾಲ ಇದು. ಅದರಿಂದ ನೀವು ನೋಡಿದರೆ ನಿಮಗೆ ಈ ಕಾಲಕ್ಕಾಗಲೇ ಸಾಮಾನ್ಯವಾಗಿ ಮಾವಿನ ಹಣ್ಣು ಬರುತ್ತದೆ. ಆಮೇಲೆ ವಿಶೇಷ ಹಲಸಿನ ಹಣ್ಣು ಬರುತ್ತದೆ. ಈ ಹಲಸಿನ ಹಣ್ಣು ಇಂಥದ್ದೆಲ್ಲ ಏನು ಮಾಡಬೇಕಂತೆ, ಮೊದಲೇ ಸಿಹಿ ಇರ್ತದೆ. ಅದು ಇದ್ದರೂ ಕೂಡ ಅದಕ್ಕೇನು ಮಾಡಬೇಕು ಅಂದರೆ ಅದರ ಮೇಲೆ ಒಂದಷ್ಟು ಜೇನುತುಪ್ಪ ಹಾಕಿ ತಿನ್ನಿಸ್ರಿ ಅಂತ. ಹೀಗೆಲ್ಲ ಇದನ್ನೆಲ್ಲ ಮಾಡಿದರೆ ಭಾಳ ಪ್ರೀತಿ ಪರಮಾತ್ಮನಿಗೆ. ಇಂತಿಂಥ ಋತುಗಳಲ್ಲಿ ಹೀಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂಥ ಕಾಲ ನಿಯಾಮಕನಾದಂಥ ಭಗವಂತ ಮಧುಮಾಧವ ಕರೆಸುವ ಋತುವೊಂದು. ಅಂತೂ ಈಗೇನಾಯಿತು, 6 ಋತುಗಳನ್ನು ಕೂಡ ಒಂದೊಂದು ಕೋಣೆಯಲ್ಲಿ ಬರೆದ್ವಿ ನಾವು ಅಂತ. 6 ಋತುಗಳನ್ನು ಕೂಡ ಒಂದೊಂದು ಕೋಣೆ. ಆ 6 ಋತುಗಳನ್ನು ಕೂಡ ಒಂದೊಂದು ಕೋಣೆಯಲ್ಲಿ ಬರಿತಾ ಅಂದರೆ 6 ಋತುಗಳನ್ನು ಕೂಡ ಎಲ್ಲಿ ಬರಿಬೇಕು ಅಂತಂದರೆ ಹೀಗೆ ಪ್ರದಕ್ಷಿಣಾಕಾರದಿಂದ ಬರ್ಕೊಂಡು ಬರಬೇಕು. ಪ್ರದಕ್ಷಿಣಾಕಾರ ಅಂದರೆ ಮೇಲ್ಭಾಗದಲ್ಲಿ ತೊಗೊಳ್ಬೇಕು. ಮೇಲೆ ಪೂರ್ವ ಅದನ್ನು ಇಟ್ಕೊಳ್ಬೇಕು. ಅಲ್ಲಿ ವಸಂತ ಋತು ಅಂತ ಬರೀಬೇಕು. ಮೇಲ್ಗಡೆಯಲ್ಲಿ ವಸಂತ ಋತು. ಆಮೇಲೆ ಉಳಿದಂತೆ ಏನು ಋತುಗಳಿದೆ ಪ್ರದಕ್ಷಿಣಾಕಾರವಾಗಿ ಎಲ್ಲವನ್ನು ಕೂಡ ಗ್ರೀಷ್ಮ, ವರ್ಷ, ಆಮೇಲೆ ಶರದ್ ಋತು, ಹೇಮಂತ, ಶಿಶಿರ ಅಂತ ಹೀಗೆ ಒಟ್ಟು ಕ್ರಮದಿಂದ ಬರಬೇಕು ಪ್ರದಕ್ಷಿಣೆಯನ್ನು. ಹೀಗೆ ಬಂದು ಅವನಿಗೆ ಭಗವಂತನಿಗೆ ಇದನ್ನು ಸಮರ್ಪಣೆ ಮಾಡಬೇಕು. ಆಮೇಲೆ ಇದಾದ ನಂತರ ಇನ್ನು ಋತುವೊಂದು ಬರೆದು ಪ್ರಣವ ವಿವರಣ ಹೃದಯದಲ್ಲಿ ನಮಸ್ಕರಿಸು ಜ್ಞಾನಾತ್ಮನೆಂದು ಅಂತ ಹೇಳ್ತಾರೆ. ಇಲ್ಲಿದೆ ನೋಡಿ ಸಮಸ್ಯೆ ಏನಂದರೆ, ಬರೆದು ಪ್ರಣವ ವಿವರಣ ಹೃದಯದಲ್ಲಿ ನಮಸ್ಕರಿಸು.
ಪ್ರಣವ ವಿವರಣ ಅಂತ ಹೇಳಿದರೆ, ಈ ವಿವರಣ ಅಂತಂದರೆ ಏನು ಗೊತ್ತಾ, ಅದು ಮತ್ತೆ 6 ಅಕ್ಷರದ ಮಂತ್ರ ಅಂತ ಅರ್ಥ. 6 ಅಕ್ಷರದ ಮಂತ್ರ. ಆ 6 ಅಕ್ಷರದ ಮಂತ್ರವನ್ನು ಬರಿಬೇಕು ಅಂತ ಹೇಳ್ತಿದ್ದಾರೆ. 6 ಅಕ್ಷರದ ಮಂತ್ರ. 6 ಅಕ್ಷರದ ಅಂದರೆ ಪ್ರಣವ ಸಹಿತವಾಗಿ, ಪ್ರಣವ ಅಂತಂದರೆ ಓಂಕಾರ, ಆ ಓಂಕಾರದಿಂದ ಸಹಿತವಾಗಿ ವಿವರಣ ಅಂದರೆ ವಿವರಣ ಅಂದರೆ ವಿ ಅನ್ನೋದರಿಂದ ಆರಂಭ ಆಗುವಂತಹ ಏನು ಮಂತ್ರ ಇದೆಯಲ್ವಾ, ವಿ ವರ್ಣದಿಂದ ಆ ಮಂತ್ರವನ್ನು ಬರಿಬೇಕು ಅಂತ. ಅಂದರೆ ಯಾವುದದು ಮಂತ್ರ ಅಂತಂದರೆ ಈ ವಿಷ್ಣು ಷಡಕ್ಷರ ಅಂತ ಒಂದು ಮಂತ್ರ ಇದೆ. ವಿಷ್ಣು ಷಡಕ್ಷರ. ವಿಷ್ಣು ಷಡಕ್ಷರ ಅಂದರೆ ವಿಷ್ಣವೇ ನಮಃ ಅಂತ ಹೇಳ್ತೀವಿ. ವಿಷ್ಣವೇ ಅಲ್ಲ, ಮತ್ತು ವಿಷ್ಣವೇ ನಮಃ ಅಂದರೆ ಪಂಚಾಕ್ಷರಿ ಆಯ್ತದು. ಯಾಕೆ ವಿಷ್ಣವೇ ನಮಃ ಅಂತ. ಅದಕ್ಕೆ ನಾನು ಹಿಂದೆ ಹೇಳಿದ್ದೆ ಒಮ್ಮೆ ಭಾಗವತ ಹೇಳುವಾಗ, ವಿಷ್ಣವೇ ನಮಃ ಅಂದರೆ ಅಲ್ಲಿ ಬಿಡಿಸ್ಬೇಕು, ವಿಷಣವೇ ನಮಃ ಅಂತ. ವಿಷಣವೇ. ಹಾಗೆ ಗಾಯತ್ರಿ ಮಂತ್ರ ಹೇಳಬೇಕಾದ್ರೆ ನಾವಲ್ಲಿ ಸ್ವಲ್ಪ ಬಿಡಿಸ್ತೇವೆ ಅದನ್ನು. ವರೇಣ್ಯಂ ಅನ್ನುವಾಗ ವರೇಣಿಯಂ ಅಂತ ಬಿಡಿಸ್ತೇವೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಏನು ಮಾಡಬೇಕಂದ್ರೆ ವಿಷಣವೇ ನಮಃ ಅಂತ. ಆವಾಗ ಷಡಕ್ಷರ ಆಗ್ತದೆ. ಅದು ಏನು ಮಾಡಬೇಕು ಅಂತಂದರೆ ಅವುಗಳೆಲ್ಲವನ್ನೂ ಕೂಡ ಪ್ರಣವ ವಿವರಣ ಹೃದಯದಲ್ಲಿ ಆ ವಿವರಣವನ್ನು ಅಂದರೆ ಆ ವಿ ಅನ್ನುವಂಥ ವರ್ಣವನ್ನು ಪ್ರಣವವನ್ನು ಮೊದಲು ಮಾಡಿಕೊಂಡು ಆ ವಿ ಅನ್ನುವಂಥ ಅಕ್ಷರ ಏನಿದೆ ಅಲ್ವಾ, ಆ ಅಕ್ಷರವನ್ನೇ ಬೀಜಾಕ್ಷರವನ್ನು ಮಾಡಿಕೊಳ್ಬೇಕು. ಬೀಜಾಕ್ಷರ ಅಂದರೆ ಯಾವ ಅಕ್ಷರ ಇರ್ತದೋ ಅದಕ್ಕೆ ಅನುಸ್ವಾರವನ್ನು ಹಾಕಿಬಿಟ್ವಿ ಅಂತಾದರೆ ಅದು ಏನಾಗಿಬಿಡುತ್ತದೆ, ಬೀಜಾಕ್ಷರ ಆಗಿಬಿಡ್ತದೆ. ಅದು ಬೀಜಾಕ್ಷರ ಅಂದರೆ ವಿ ಅನ್ನೋದನ್ನು ವಿಮ್ ಅಂತ ಹೇಳಬೇಕು. ಹಾಗಾದರೆ ಓಂ ವಿಮ್ ಅಂತ ಆಯಿತು, ಓಂ ವಿಮ್ ಅಂತ. ಆಮೇಲೆ ಇದನ್ನು ಮತ್ತು ಅದೇ ಕ್ರಮನೇ ಮೇಲ್ಗಡೆ ಇರುವಂಥದ್ದೇನಿದೆಯಲ್ವ ಅಲ್ಲಿ ಓಂ ವಿಮ್ ಅಂತ ಬರೀಬೇಕು. ಅದರ ಕೆಳಭಾಗದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇನ್ನು ವಿಷಣವೇ ನಮಃ ಅಂತಿದೆ. ಹಾಗಾಗಿ ವಿಷಣವೇ ನಮಃ ಅಂತಿರೋದ್ರಿಂದ ಎಲ್ಲದಕ್ಕೂ ಕೂಡ ಏನು ಮಾಡಬೇಕು ಅಂತಂದರೆ ಒಂದೊಂದಕ್ಕೂ ಕೂಡ ಅವುಗಳಿಗೆ ಓಂ ಅನ್ನೋದನ್ನು ಸೇರಿಸಬೇಕು. ಸೇರಿಸಿ ಓಂ ವಿಮ್, ಆಮೇಲೆ ಓಂ ಶಂ, ಹೀಗೆ ಅದನ್ನೆಲ್ಲ ಓಂ ನಮ್, ಆಮೇಲೆ ಓಂ ವೆಮ್ ಅಂತ, ಆಮೇಲೆ ಓಂ ನಮ್, ಓಂ ಮಹ ಅಂತ, ಓಂ ಮಮ್ ಅಂತ ಈ ರೀತಿಯಲ್ಲಿ ಬರೆದು ಅದನ್ನು 6 ಕೋಣೆಗಳಲ್ಲೂ ಕೂಡ ಆ ಭಗವಂತನ ವಿಷ್ಣುವಿನ ಪರಮಾತ್ಮನ ಒಂದೊಂದು ರೂಪಗಳಿದ್ದಾವೆ ಅಂತ ಚಿಂತನೆ. ಅದು ಯಾವುದದು ರೂಪ ಅಂತಂದರೆ ಪರಮಾತ್ಮನದ್ದು. ಅದನ್ನು ಹೇಳಿದರು, ಬರೆದು ಪ್ರಣವ ವಿವರಣ ಹೃದಯದಲ್ಲಿ ನಮಸ್ಕರಿಸು ಜ್ಞಾನಾತ್ಮನೆಂದು ಧರಿಸು ಈ ಪರಿ 3 ಕೋಣೆಯ ಮಧ್ಯೆ. ಅಂದರೆ 3 ಕೋಣೆಯ ಮಧ್ಯೆ ಅದರಲ್ಲಿ ಪರಮಾತ್ಮನನ್ನಾಗಬೇಕಾದ್ರೆ ಸ್ಮರಿಸು ಜ್ಞಾನಾತ್ಮನೆಂದು ಅಂತ ಹೇಳುತ್ತಾರೆ. ಜ್ಞಾನಾತ್ಮನೆಂದು ಅಂತ ಹೇಳಿದರೆ ಎಲ್ಲ ಕಡೆಯಲ್ಲೂ ಕೂಡ ಜ್ಞಾನ ಅಂತ ಹೇಳಿದರೆ ಪೂರ್ಣ ಜ್ಞಾನ ಅಂತ ಇಟ್ಟುಕೊಳ್ಬೇಕು. ಅವನನ್ನು ಪರಮಾತ್ಮನನ್ನು 6 ರೂಪಗಳಿದ್ದಾವೆ. 6 ರೂಪಗಳು. ಆ 6 ರೂಪಗಳು ಯಾವುದು ಅಂತಂದರೆ ದೇವರು. ಈಗ ನಾವೆಲ್ಲ ಮಂತ್ರಗಳ ಜಪ ಮಾಡ್ತೇವೆ. ಮಂತ್ರ ಜಪವನ್ನು ಯಾವುದೇ ಆಯಿತು, ಕೃಷ್ಣ ಮಂತ್ರ ತಗೊಳ್ರಿ, ಯಾವ ಮಂತ್ರ ತಗೊಂಡ್ರೂ ಕೂಡ ಅದಕ್ಕೆ ಮೊದಲು ಒಂದು ಈ ಅಂಗನ್ಯಾಸ ಅಂತ ಒಂದು ಕ್ರಮ ಇರ್ತದೆ. ಅಂಗನ್ಯಾಸ ಅಂತ. ಆ ಅಂಗನ್ಯಾಸದಲ್ಲಿ ಆಗಬೇಕಾದ್ರೆ ಏನು ಅಂತಂದರೆ ಇದನ್ನು ಇಟ್ಟುಕೊಳ್ಬೇಕು ಅಂತ ಹೇಳ್ತಾರೆ. ಅಂಗನ್ಯಾಸದಲ್ಲಿ ಸಾಮಾನ್ಯ ಅಂಗನ್ಯಾಸ ಅಂದರೆ ಅದರಲ್ಲಿ ಬರುವಂತಹ ಅಕ್ಷರಗಳೇನಿರ್ತಾವಲ್ಲ ಆ ಅಕ್ಷರಗಳನ್ನೇ ತೊಗೊಂಡು ಅಂಗನ್ಯಾಸ ಮಾಡಲಿಕ್ಕಿರ್ತದೆ. ಆದರೆ ಅದು ಹೇಳದೇ ಇದ್ದರೂ ಕೂಡ ಅಂಗನ್ಯಾಸ ಎಲ್ಲ ಮಂತ್ರಗಳಿಗೂ ಕೂಡ ಒಂದು ಅಂಗನ್ಯಾಸ ಮಾಡ್ಬೋದು ಅಂತ ಮಧ್ವಾಚಾರ್ಯ ಹೇಳ್ತಾರೆ ತಂತ್ರಸಾರದಲ್ಲಿ. ಒಂದೇ ಅಂಗನ್ಯಾಸ, ಯಾವ ಮಂತ್ರ ತೊಗೊಂಡ್ರು ಇದು ಒಂದು ಅಂಗನ್ಯಾಸ ಮಾಡ್ಬೋದು. ಆದರೆ ಗಾಯತ್ರಿ ಮಂತ್ರ ಅಲ್ಲ. ಗಾಯತ್ರಿ ಮಂತ್ರಕ್ಕೆ ತತ್ಸವಿತು ಹೃದಯ ನಮಃ ವರೇಣ್ಯಂ ಶಿರಸೇ ಇದು ಬೇರೆಯೇ ಇದೆ. ಆದರೆ ಬೇರೆ ಎಲ್ಲ ಮಂತ್ರಗಳಿಗೂ ಕೂಡ ಆಗಬೇಕಾದ್ರೆ ಪೂರ್ಣ ಜ್ಞಾನಾತ್ಮನೆ ಹೃದಯಾಯ ನಮಃ, ಪೂರ್ಣ ಐಶ್ವರ್ಯಾತ್ಮನೆ, ಹೀಗೆ ಶಿಖಾಯೈವ ಷಟ್, ಹೀಗೆ ಈ ಮಂತ್ರಗಳನ್ನು ಹೇಳಲಿಕ್ಕೆ ಅದನ್ನು ಮೊದಲಿಗೆ ಪೂರ್ಣ ಜ್ಞಾನಾತ್ಮನೆ ಅಂತ ಹೇಳ್ತೀವಲ್ಲ ಅದನ್ನೇ ಇಲ್ಲಿ ಹೇಳಿರುವಂಥದ್ದು ದಾಸರು. ಅದನ್ನೇ ಹೃದಯದಲ್ಲಿ ನಮಸ್ಕರಿಸು ಜ್ಞಾನಾತ್ಮನೆಂದು ಅಂತ. ಹೃದಯದಲ್ಲಿ ನಮಸ್ಕರಿಸು ಜ್ಞಾನಾತ್ಮನೆಂದು ಅಂತ ಹೇಳಿದರೆ ಅಲ್ಲಿ ಜ್ಞಾನಾತ್ಮ ಅಂತ ಹೇಳಿದರೆ ಅಲ್ಲಿ ಆಗಬೇಕಾದ್ರೆ ಪರಮಾತ್ಮನಾಗಬೇಕಾದ್ರೆ ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ ಅಂತ ಇಟ್ಕೊಳ್ಬೇಕು. ಅಂದರೆ ಅವನನ್ನು ಅದು ಪೂರ್ಣ ಜ್ಞಾನಾತ್ಮ ಅಂತೇನು ಹೇಳಿದ್ವಲ್ಲ ಅದು ಭಗವಂತನದ್ದೇ ಒಂದು ರೂಪ. ಅಂದರೆ ವಿಮ್ ಅಂತ ಹೇಳಿದ್ವಲ್ಲ ಆ ವಿಮ್ ಅನ್ನುವಂಥ ಬೀಜಾಕ್ಷರದಿಂದ ವಾಚ್ಯವಾದಂಥ ಅಥವಾ ಬೀಜಾಕ್ಷರ ಪ್ರತಿಪಾದ್ಯವಾದಂಥ ಭಗವಂತನ ರೂಪ ಯಾವುದು ಅಂತಂದರೆ ಈ ಪೂರ್ಣಜ್ಞಾನಾತ್ಮ ಅನ್ನುವಂಥ ರೂಪ. ಆ ಪೂರ್ಣಜ್ಞಾನಾತ್ಮ ಎನ್ನುವಂಥ ರೂಪವನ್ನು ಅಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಪೂರ್ಣಜ್ಞಾನಾತ್ಮನೇ ಹೃದಯಾಯ ನಮಃ ಅಂತ ಅಲ್ಲಿ ಬರೀಬೇಕು. ಆಮೇಲೆ ಅದು ಆದ ನಂತರ ಮುಂದೆ ಆಗಬೇಕಾದ್ರೆ ಇದನ್ನು ಧರಿಸು ಈ ಪರಿ 3 ಕೋಣೆಯ ಮಧ್ಯೆ. ಆಮೇಲೆ ಇದನ್ನು ಮೊದಲು ಬರೆದಾದ ನಂತರ 3 ಕೋಣೆ, ಉಳಿದದ್ದೆಷ್ಟು 3 ಅಂದರೆ 5 ಅಂದರೆ ಒಟ್ಟು 6 ಅಂತ ಅರ್ಥ. ಹಾಗಾಗಿ 3 ಕೋಣೆಯಲ್ಲಿ ಇದನ್ನೇ ಮತ್ತೆ ಮಧ್ಯ ತರುವಾಯ ಮಾಸ ಋತು ವರುಷಕಾರಕನ ಸಂಸ್ಮರಿಸಿ
ಕ್ರಮವರ್ಣಗಳ ಹರಿಯ ಐಶ್ವರ್ಯಾದಿ ಪರಮಮೂರ್ತಿಗಳನ್ನು ಅಂತ. ಆಮೇಲೆ ಏನಾಗಬೇಕು ಅಂದರೆ ಐಶ್ವರ್ಯಾದಿ ಪರಮಮೂರ್ತಿಗಳನ್ನು ಮೊದಲಿಗೇನು ಹೇಳಿದರು ಅಂತಂದರೆ ಮತ್ತೆ ಪುನಃ ಮಾಡಬೇಕಾದದ್ದು 2 ಕೋಣೆಯ ಮಧ್ಯೆ ತರುವಾಯ ಮಾಸ ಋತು ಅಂತ ಹೇಳಿದರು. ಮಾಸ ಋತುವನ್ನು ಈಗ ನಾವೇನು ಮಾಡಿದ್ವಿ, ಋತುವನ್ನು ತೊಗೊಂಡಿದ್ವಿ ಒಂದು ಸರ್ತಿ, ಎಲ್ಲ ಋತುಗಳನ್ನು ವಸಂತ ಮೊದಲಾದ ಋತುಗಳನ್ನು ತೊಗೊಂಡ್ವಿ. ಆ ವಸಂತ ಮೊದಲಾದ ಋತುಗಳನ್ನೆಲ್ಲ ತೊಗೊಂಡಾದ ನಂತರ ಆ ಋತುಗಳಿದೆ ಅಂದಮೇಲೆ ಅದಕ್ಕೆ ಮತ್ತೆ ಮಾಸಗಳನ್ನು ಜೋಡಿಸ್ಬೇಕಲ್ಲ. ಹಾಗಾಗಿ ಮಾಸಗಳನ್ನು ಜೋಡಿಸಬೇಕು. ಆದ್ದರಿಂದಾಗಿ ಆ ಮಾಸಗಳು ಯಾವುದು ಅಂತ ಹೇಳಿದರೆ ಅದಕ್ಕೆ ಮಾಸಗಳನ್ನು ಹೇಳಿದ್ದಾರೆ. ಮೊದಲಿಗೆ ವಸಂತ ಋತು ಅಂತಂದರೆ ಒಟ್ಟಿರುವಂಥದ್ದು 12 ಮಾಸಗಳು. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಅಂತ 6. ಆಮೇಲೆ ಮತ್ತೆ ಇರುವಂಥದ್ದು 6 ಮಾರ್ಗಶಿರ ಎಲ್ಲ ಅಂತೂ ಈ ಮಾಸಗಳನ್ನು ಮೊದಲಿಗೆ ವಸಂತ ಋತು ಅಂತ ಹೇಳಿದಾಗ ಚೈತ್ರ ವೈಶಾಖ 2 ಸೇರಿಸುವ ವಸಂತಕ್ಕೆ. ಇನ್ನು ಗ್ರೀಷ್ಮ ಋತುವಿಗೆ ಜ್ಯೇಷ್ಠ ಆಷಾಢ. ಆಮೇಲೆ ಅಂದರೆ ಎಲ್ಲಿ ಅದನ್ನು ಬರೆದಿರ್ತೀರೋ ಅಲ್ಲಿ ಇದನ್ನು ಬರಿಬೇಕು ಅಂತ ಅರ್ಥ. ಆ ಋತುಗಳನ್ನು ಯಾವ್ಯಾವ ಕೋಣೆಯಲ್ಲಿ ಬರೆದಿರ್ತೀರೋ ಅದರ ಜೊತೆಗೆ ಈ ಮಾಸಗಳನ್ನು ಬರಿಬೇಕು. ಆಮೇಲೆ ವರ್ಷ ಋತು ಅಂದರೆ ಶ್ರಾವಣ ಭಾದ್ರಪದ. ಶರದ್ ಋತು ಅಂತಂದರೆ ಆಶ್ವೀಜ ಕಾರ್ತಿಕ ಅಂತ, ಆಶ್ವೀಜ ಕಾರ್ತಿಕ. ಆಮೇಲೆ ಇರುವಂಥದ್ದು ಹೇಮಂತ ಋತುವಿಗೆ ಮಾರ್ಗಶಿರ ಪೌಷ ಅಂತ ಬರೀಬೇಕು ಅಂತೂ. ಆಮೇಲೆ ಇರುವಂಥದ್ದು ಶಿಶಿರ ಋತು, ಮಾಘ ಪಾಲ್ಗುಣ. ಹೀಗೆ 6 ಋತುಗಳಿರುವಲ್ಲಿ 2 ಈ ಕ್ರಮವಾಗಿ ಮಾಸಗಳನ್ನು ಕೂಡ ಹಂಚಬೇಕು. ಅದಕ್ಕೆ ಆ ಮಾಸಗಳನ್ನು ಹಂಚಿದ ನಂತರ ಆಮೇಲೆ ಏನಾಗುತ್ತೆ ಅಂದರೆ ಆ ಮಾಸಗಳಿಗಾಗಬೇಕಾದ್ರೆ ಭಗವಂತನದ್ದೇ ಒಂದೊಂದು ಪರಮಾತ್ಮನದ್ದು ಒಂದೊಂದು ರೂಪಗಳಿದ್ದಾವೆ. ಅಂದರೆ ಭಗವಂತನದ್ದು ಋತು ಅಂತ ಹೇಳಿದಾಗ ಋತುವಿಗೆ ಒಂದೊಂದು ರೂಪ ಅಂತಿದೆ ಪರಮಾತ್ಮನದ್ದು. ಋತುವಿಗಾಗಬೇಕಾದ್ರೆ ವಸಂತ ಋತು ಅಂತಂದಾಗ ಅದಕ್ಕೆ ವೇದವ್ಯಾಸ ಅಂತ ಒಂದು ರೂಪವನ್ನು ಇಟ್ಟುಕೊಳ್ಬೇಕು. ಆಮೇಲೆ ಅನಿರುದ್ಧ ಅಂತ ಇಟ್ಟುಕೊಳ್ಬೇಕು. ಇದಕ್ಕೆ ಯಾವುದು ಗ್ರೀಷ್ಮ ಋತುವಿಗೆ ಅನಿರುದ್ಧ ಅಂತ. ಅಂದರೆ ಅನಿರುದ್ಧ ಒಂದೊಂದಕ್ಕೂ ಕೂಡ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಇಷ್ಟು ರೂಪಗಳನ್ನು ಕೂಡ ಕ್ರಮವಾಗಿ ಇಟ್ಟುಕೊಳ್ಬೇಕು. ಅದು ಋತುಗಳಿಗೆ ಸಂಬಂಧಪಟ್ಟಂತೆ ಅಂತ. ಆಮೇಲೆ ಚೈತ್ರ ವೈಶಾಖ ಅಂತೇನು ಮಾಸಗಳನ್ನು ಹೇಳಿದ್ದೇವೆ, ಆ ಮಾಸಕ್ಕೂ ಕೂಡ ಭಗವಂತನ ಒಂದೊಂದು ನಿಯಾಮಕ ರೂಪಗಳಿದ್ದಾವೆ, ಕಾಲ ನಿಯಾಮಕವಾದಂಥ ರೂಪ. ಮತ್ತು ಅದು ಯಾವುದು ಅಂದರೆ 12 ಮಾಸ ಆದ್ದರಿಂದಾಗಿ 12 ಅಂತಂದರೆ ಕೇಶವಾದಿನಾಮ ಅಂತ ಇಟ್ಕೊಂಡು ಹಾಗೆ ಇಟ್ಕೊಂಡ್ಬಿಡ್ಬಾರ್ದು. ಮಾಸ ನಿಯಾಮಕ ರೂಪಗಳು ಬೇರೆ, ಅದನ್ನು ಬೇರೆ ರೀತಿ ಅಂದರೆ ಚೈತ್ರ ವೈಶಾಖ ಅಂದರೆ ಚೈತ್ರಕ್ಕೆ ನಿಯಾಮಕವಾದ ಭಗವಂತನ ರೂಪ ಅಂದರೆ ವಿಷ್ಣು ಅಂತ ಇಟ್ಕೊಳ್ಬೇಕು. ಆಮೇಲೆ ವೈಶಾಖ ಮಧುಸೂದನ ಪ್ರಸಿದ್ಧ, ವೈಶಾಖ ಮಧುಸೂದನ ಅಂತ ಹೇಳ್ತೇವೆ. ವೈಶಾಖಕ್ಕಾಗಬೇಕಾದ್ರೆ ಮಧುಸೂದನನ್ನು ಇಟ್ಟುಕೊಳ್ಬೇಕು. ಆಮೇಲೆ ಜ್ಯೇಷ್ಠಕ್ಕೆ ತ್ರಿವಿಕ್ರಮನನ್ನು ಇಟ್ಟುಕೊಳ್ಬೇಕು. ಆಮೇಲೆ ವಾಮನ, ಆಷಾಢಕ್ಕೆ ವಾಮನ ಅಂತ ಇಟ್ಟುಕೊಳ್ಬೇಕು. ಹೀಗೆ ಒಂದೊಂದು ರೂಪಗಳನ್ನು ಕೂಡ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಶ್ರಾವಣಕ್ಕೆ ಶ್ರೀಧರ, ಆಮೇಲೆ ಭಾದ್ರಪದಕ್ಕೆ ಹೃಷಿಕೇಶ, ಒಂದೊಂದು ರೂಪಗಳು. ಈ ಹೃಷಿಕೇಶ, ಆಮೇಲೆ ಆಶ್ವಯುಜಕ್ಕೆ ಪದ್ಮನಾಭ, ಆಮೇಲೆ ಕಾರ್ತೀಕ ದಾಮೋದರ. ಆಮೇಲೆ ಇರುವಂತಹದ್ದು ಅಂದರೆ ಇನ್ನು ಮುಂದೆ ಕೇಶವ ನಾರಾಯಣ ಅಂತ, ಕೇಶವ ನಾರಾಯಣ. ಆಮೇಲೆ ಮಾಘ ಮತ್ತು ಪಾಲ್ಗುಣ ಅಂತಂದರೆ ಮಾಧವ ಗೋವಿಂದ ಅಂತ ಇಷ್ಟು ರೂಪಗಳನ್ನು ಕೂಡ ಚಿಂತನೆ ಮಾಡಬೇಕು. ಈ ರೂಪಗಳನ್ನು ಕೂಡ ಬರೆದು ಬಿಡಬೇಕು. ಅಲ್ಲಿ ಭಗವಂತನ ರೂಪಗಳನ್ನೆಲ್ಲ ಅಲ್ಲಿ ಬರೆದು ಅಲ್ಲಿ ಚಿಂತನೆ ಮಾಡಬೇಕು. ಅದನ್ನೇ ಹೇಳಿದರು ದಾಸರು ಹೇಳಬೇಕಾದ್ರೆ, ಸ್ಮರಿಸು ಜ್ಞಾನಾತ್ಮನೆಂದು ಧರಿಸು ಈ ಪರಿ 3 ಕೋಣೆಯ ಮಧ್ಯೆ ತರುವಾಯ ಮಾಸ ಋತುಗಳನ್ನು ಬರೀಬೇಕು. ಮಾಸ ಋತುಗಳನ್ನು ಬರೆದ ಮೇಲೆ ಆ ಮಾಸ ಅಂದರೆ ಋತುಗಳನ್ನು ಬರೆದು ಇರಿದ ಮೇಲೆ ಋತುಗಳಿಗೆ ನಿಯಾಮಕವಾದ ಭಗವಂತನ ರೂಪ, ಮಾಸಕ್ಕೆ ನಿಯಾಮಕವಾದ ಭಗವಂತನ ರೂಪ ಅದನ್ನು ಬರಿಬೇಕು. ಅದನ್ನು ಬರೆದಾದ ನಂತರ ಆಮೇಲೆ ವರುಷಕಾರಕನ ಸಂಸ್ಮರಿಸಿ ಅಂತ. ವರುಷಕಾರಕನ ಅಂದರೆ ಅಲ್ಲಿಗೆ ಏನಾಗಿಬಿಡ್ತು ಅಂದರೆ ಸಂವತ್ಸರ ಅಂತ ಅರ್ಥ. ವರ್ಷ ಅಂತಂದರೆ ಸಂವತ್ಸರ. ಆ ಸಂವತ್ಸರಗಳನ್ನು ಕೂಡ ಬರೆದುಬಿಡ್ಬೇಕು. ಸಂವತ್ಸರಗಳು ಅಂತಂದರೆ ಎಷ್ಟಿದ್ದಾವೆ ಸಂವತ್ಸರಗಳಿರೋದು 60 ಸಂವತ್ಸರಗಳು. 60 ಇರೋದು ಕೋಣೆಗಳೆಷ್ಟು ಅಂದರೆ 6 ಕೋಣೆಗಳು. 6 ಕೋಣೆಯಲ್ಲಿ 60 ಸಂವತ್ಸರಗಳನ್ನು ಹೇಗೆ ಹಂಚೋದು ಅಂದರೆ 60 ಅಂದರೆ 6 ಕೋಣೆ ಆದ್ದರಿಂದ ಒಂದೊಂದಕ್ಕೆ 10 ಹಂಚಿಬಿಡ್ರಿ ಅಂತೇಳಿ, ಒಂದೊಂದಕ್ಕೆ 10 ಅಂತ. ಆ ಒಂದೊಂದಕ್ಕೆ 10 ಅಂತ ಹಂಚಿಬಿಟ್ಟಾಗ ಪ್ರಭವೋ ವಿಭವ ಶುಕ್ಲ ಪ್ರಮೋದೋತ ಪ್ರಜಾಪತಿ ಅಂಗಿರಾ ಶ್ರೀಮುಖೋ ಭಾವೋ ಯುವ ದಾತಾ ತಥೈವಚ 10 ಆಗೋಯ್ತು ಅಲ್ಲಿಗೆ. ಇದು ಒಂದು ಶ್ಲೋಕ ಬರೆದು ಬಿಡೋದು ಅಲ್ಲಿಗೆ ಒಂದು ಕೋಣೆಯಲ್ಲಿ ಅಂತ. ಆಮೇಲೆ ಎರಡನೇದಾಗಬೇಕಾದ್ರೆ ಈಶ್ವರೋ ಬಹುಧಾನ್ಯಶ್ಚ ಪ್ರಮಾತಿ ವಿಕ್ರಮೋ ವೃಷಃ ಚಿತ್ರಭಾನು ಸುಭಾನುಶ್ಚ ತಾರಣ ಪಾರ್ಥಿವೋ ವ್ಯಯ. ಇದು 2ನೇ ಕೋಣ ಅಂತ ಆಗೋಯ್ತು, 2ನೇದಿದು.
ಆಮೇಲೆ ಮೂರನೇದ್ದಾಗಬೇಕಾದ್ರೆ ಸರ್ವಜಿತ್ ಸರ್ವಧಾರಿ ಚ ವಿರೋಧಿ ವಿಕೃತಿ ಖರಃ ನಂದನೋ ವಿಜಯಶ್ಚೈವ ಜಯೋ ಮನ್ಮಥ ದುರ್ಮುಖವು. ಇಲ್ಲಿಗೆ ಮೂರನೇದು ಮುಗೀತು ಅಂತ. ಆಮೇಲೆ ಹೇಮಲಂಬೋ ವಿಲಂಬೋತ ವಿಕಾರಿ ಶಾರ್ವರಿ ಪ್ಲವಃ ಶುಭಕೃತ್ ಶೋಭನ ಕ್ರೋಧಿ. ಈಗ ಬರ್ತಾ ಇರುವಂಥದ್ದು ಶುಭಕೃತ್ ಶೋಭನ ಕ್ರೋಧಿ ವಿಶ್ವಾವಸು ಪರಾಭವವು. ಮುಂದೆ ಬರೋದು ವಿಶ್ವಾವಸು ಪರಾಭವ. ಹೀಗೆ ಅಲ್ಲಿಗೆ 4ನೇ ಕೋಣ ಮುಗೀತು ಅಂತ ಅರ್ಥ. ಆಮೇಲೆ ಪ್ಲವಂಗ ಕೀಲಕ ಸೌಮ್ಯ ಸಾಧಾರಣ ವಿರೋಧಕೃತ್ ಪರಿಧಾವಿ ಪ್ರಮಾದಿ ಚ ಆನಂದೋ ರಾಕ್ಷಸೋ ನಲಹ. ಇದು 5ನೇ ಕೋಣದಲ್ಲಿ ಬರಿಬೇಕು ಅಂತ. ಆಮೇಲೆ ಪಿಂಗಲ ಕಾಲಯುಕ್ತಶ್ಚ ಸಿದ್ಧಾರ್ಥಿ ರೌದ್ರ ದುರ್ಮತಿ ದುಂದುಬಿ ರುದಿರೋದ್ಗಾರಿ ರಕ್ತಾಕ್ಷಿ ಕ್ರೋಧನಕ್ರಯ. ಇದು 6ನೇ ಕೋಣದಲ್ಲಿ ಅಂತ. ಅಂತೂ ಅಲ್ಲಿಗೇನಾಯಿತು ಅಂದರೆ 60 ಸಂವತ್ಸರಗಳು ಕೂಡ ಮುಗೀತು ಅಂತ. 60 ಸಂವತ್ಸರಗಳು ಕೂಡ ಪ್ರಭವ ವಿಭವ ಶುಕ್ಲ ಪ್ರಮೋದ ಪ್ರಜಾಪತಿ ಅಂಗಿರ ಶ್ರೀಮುಖ ಭಾವ ಯುವ ಧಾತ ಅಂತ ಹೀಗೆಲ್ಲ ಒಂದೊಂದು ಶ್ಲೋಕದಲ್ಲಿ ಸಿಗ್ತದೆ. ಅಂತೂ 60 ಸಂವತ್ಸರಗಳನ್ನು ಕೂಡ ಅಲ್ಲಿ ಸೇರಿಸ್ಬಿಟ್ವಿ. ಹೀಗೆ ಸೇರಿಸಿ ಆದ ನಂತರ ಆಮೇಲೆ ಏನು ಮಾಡಬೇಕು ಅಂತಂದರೆ ಅಲ್ಲಿ ಏನೇ ವರುಷಕಾರಕನ ಸಂಸ್ಮರಿಸಿ ಅಲ್ಲಿ ಏನು ಮಾಡಬೇಕು ಅಂದರೆ ಮತ್ತೆ ಆ ವರ್ಷಗಳಿದ್ದಾವಲ್ಲ ಪ್ರಭವ ವಿಭವ ಅಂತ ಏನು ವರ್ಷಗಳನ್ನು ಬರೆದಿದ್ದೀವಿ, ಆ ವರ್ಷಗಳಿಗೆ ಪ್ರತಿಯೊಂದು ವರ್ಷಗಳಿಗೂ ಕೂಡ ಭಗವಂತನ ನಿಯಾಮಕವಾದ ಒಂದೊಂದು ರೂಪಗಳಿದ್ದಾವೆ. ಮತ್ತು ಹೇಗೆ ಚೈತ್ರ ವೈಶಾಖ ಅಂತ ಹೇಳಿಬಿಟ್ಟು ಒಂದೊಂದು ರೂಪಗಳು ಅಂತ ಹೇಳಿದ್ದೇವೋ ಅದೇ ರೀತಿಯಲ್ಲಿ ಅವುಗಳಿಗೆ ನಿಯಾಮಕವಾದಂಥ ವರ್ಷಗಳಿಗೆ ನಿಯಾಮಕವಾದಂಥ ಭಗವಂತನ ಒಂದೊಂದು ರೂಪಗಳು. ನೀವು ಮತ್ತು ಅದನ್ನು ಅಷ್ಟೊಂದು ಬರೀತಾ ಕೂತ್ರೆ ಅಲ್ಲಿ ಕೋಣೆ ಸಾಕಾಗದಲ್ಲ, ಆಮೇಲೆ ಅದು ಕೋಣೆ ಅದರಿಂದಾಗಿ ಅದನ್ನು ಕೊಟ್ಟಿರ್ತಾರೆ. ನೀವು ಪಂಚಾಂಗದಲ್ಲಿ ಹುಡುಕಿದ್ರೆ ಸಿಗ್ತದೆ ಅದೆಲ್ಲವೂ ಕೂಡ. ಪಂಚಾಂಗದಲ್ಲಿ ಒಂದೊಂದು ವರ್ಷಕ್ಕೆ ಯಾರ್ಯಾರ ಅಧಿಪತಿಗಳು ಅಂತೆಲ್ಲ ಬರೆದು ಬಿಟ್ಟಿರ್ತಾರೆ ಅದರಲ್ಲಿ. ಅದನ್ನು ನೋಡಿಕೊಂಡು ಅದನ್ನು ಬರಿಬೋದು. ನಿಮಗೆ ಕಾಲಾವಕಾಶ ಇದ್ದು ಚೆನ್ನಾಗಿ ಮಾಡಬೇಕು ಅಂತಿದ್ದರೆ ಅದನ್ನೆಲ್ಲವನ್ನು ಕೂಡ ಬರಿಬೋದು. ಇಲ್ಲ ಅಂದ ಪಕ್ಷದಲ್ಲಿ ಭಗವಂತ ಆಯಾಯ ವರ್ಷಕ್ಕೆ ಪ್ರಭವ ಅಂತ ಒಂದು ಸಂವತ್ಸರ ಅಂದರೆ ಪ್ರಭವ ಅನ್ನೋ ಹೆಸರಿನಿಂದಲೇ ಅದಕ್ಕೆ ನಿಯಾಮಕನಾಗಿರ್ತಾನೆ ಪರಮಾತ್ಮ. ಅದನ್ನೇ ಚಿಂತನೆ ಮಾಡ್ಬೋದು, ಹಾಗೂ ಮಾಡ್ಬೋದು. ಹಾಗಾಗಿ ಎಲ್ಲ ಕಡೆಯಲ್ಲೂ ನೀವು ಏನು ಈಗ ಚಿತ್ರ ನೋಡ್ತಿರ್ತೀರಿ, ಆ ಚಿತ್ರಗಳಲ್ಲೆಲ್ಲ ಕಡೆಯಲ್ಲೂ ಕೂಡ ಬರೀ ಇಷ್ಟೇ ಹೇಳಿರ್ತಾರೆ. ಈ ಪ್ರಭವ ವಿಭವ ಅಂತ ಇಷ್ಟನ್ನೇ ಹೇಳಿರ್ತಾರೆ ಹೊರತು ಆ ವರ್ಷಕ್ಕೆ ನಿಯಾಮಕವಾದ ರೂಪಗಳನ್ನು ಬರೀಲಿಕ್ಕೆ ಹೋಗಿರಲ್ಲ, ಜಾಸ್ತಿ ಆಗ್ತದೆ ಅಂತ. ಮತ್ತು ಇದನ್ನೇ ಹೇಳಬೇಕಾದ್ರೇ ಒಂದು ಸರಿ ತಲೆ ಕೆಟ್ಟು ಹೋಗಿರ್ತದೆ. ಏನಪ್ಪ ಇದು ಅಂತ ಹೇಳ್ಬಿಟ್ಟು ಅರ್ಥ ಆಗಲ್ಲ ಅಂತ ಅನಿಸುತ್ತೆ ಒಂದು ಸರ್ತಿ. ಹಾಗೆ ಆದರೂ ಅದನ್ನು ಮನಸ್ಸಿಟ್ಟು ಕೇಳಿದ್ರೆ ಒಳಗೆ ಹೋಗ್ತದೆ. ಆ ರೀತಿಯಲ್ಲಿ ಅದನ್ನು ಬರಿಬೇಕು ಅಂತ. ಅದನ್ನು ಬರೆದಾದ ನಂತರ ಆಮೇಲೆ ಇಷ್ಟು ಬರೆದು ಕೊನೆಯಲ್ಲಿ ವರುಷಕಾರಕನ ಸಂಸ್ಮರಿಸಿ ಕ್ರಮವರ್ಣಗಳ ಹರಿಯ ಐಶ್ವರ್ಯಾದಿ ಪರಮಮೂರ್ತಿಗಳನ್ನು ಅಂತ ಹೇಳಿದರು. ಆಮೇಲೆ ಏನು ಮಾಡಬೇಕಂತೆ ಇದರ ಜೊತೆಗಾಗಬೇಕಾದ್ರೆ ಪರಮಾತ್ಮನ ಐಶ್ವರ್ಯಾದಿ ಮೂರ್ತಿಗಳನ್ನು ಅಂತ. ಐಶ್ವರ್ಯಾದಿ ಮೂರ್ತಿಗಳನ್ನು ಅಂದರೆ ಮೊದಲಿಗಾಗಬೇಕಾದ್ರೆ ಅಂದರೆ ಅದನ್ನು ಏನು ಮಾಡಬೇಕು, ಕ್ರಮವರ್ಣಗಳ ಹರಿಯ ಅಂದರೆ ವರ್ಣಗಳಿಗೆ, ಅಂದರೆ ವರ್ಣಗಳು ಅಂತಂದರೆ ಆಗಲೇ ವೀಷಾಣವೇ ನಮಃ ಅಂತ ಹೇಳಿದ್ವಿ. ವೀಷಾಣವೇ ಅನ್ನುವಂಥಲ್ಲಿ ಆ ಒಂದೊಂದು ವರ್ಣಗಳಿದೆಯಲ್ಲ, ಆ ವರ್ಣದಿಂದಾಗಿ ಪ್ರತಿಪಾದ್ಯವಾದಂಥ ಭಗವಂತನ ಒಂದೊಂದು ರೂಪಗಳು ಅಂತಿದ್ದಾವೆ ಅಂತ ಹೇಳಿದ್ವಿ. ಮೊದಲಿಗೆ ಹೇಳಬೇಕಾದ್ರೆ ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ ಅಂತ ಹೇಳಿದ್ವಿ. ಆಮೇಲೆ ಎರಡನೇದ್ದೇನು ಅಂತಂದರೆ ಅಲ್ಲಿ ವೀಷಾಣವೇ ಅಂತಿದೆ, ಶಾ ಅಂತಿರೋದ್ರಿಂದಾಗಿ ಓಂ ಶಂ ಅಂತ ಬರೀಬೇಕು, ಓಂ ಶಂ. ಆಮೇಲೆ ಪೂರ್ಣ ಐಶ್ವರ್ಯಾತ್ಮನೇ ಶಿರಸೇ ಸ್ವಾಹ ಅಂತ ಮಾಡಬೇಕು, ಪೂರ್ಣ ಐಶ್ವರ್ಯಾತ್ಮನಿಂದ, ಅದನ್ನೇ ಐಶ್ವರ್ಯಾದಿ ಅಂತ ಹೇಳಿದ್ದು. ಆಮೇಲೆ ಮುಂದೆ ಆಗಬೇಕಾದ್ರೆ ನಮ್ ಅನ್ನುವಂಥ ಅಕ್ಷರ, ಆ ವರ್ಣಕ್ಕೆ ಸರಿಯಾಗಿ ಭಗವಂತನ ರೂಪ ಯಾವುದು ಅಂತ ಹೇಳಿದರೆ ಓಂ ನಮ್. ಅದೇನು ಅಂದರೆ ಪೂರ್ಣ ಪ್ರಭಾತ್ಮನೇ ಶಿಖಾಯೈ ವಷಟ್ ಅಂತ ಅದನ್ನು ಇಟ್ಕೊಳ್ಳೋದು. ಆಮೇಲೆ ವೀಷಣ ವೇ ಅಂತಿದೆ, ವೇ ಅಂತ ಹೇಳಿದರೆ ಓಂ ವೇಮ್ ಅಂತ ಬಾಣ, ಓಂ ವೇಮ್ ಅಂತ ಬರೋದು. ಅದಕ್ಕೆ ಜ್ಞಾನೈಶ್ವರ್ಯ ಪ್ರಭಾ ನಂದ ಅಂದರೆ ಪೂರ್ಣ ನಂದಾತ್ಮನೆ ಅಂತ, ನಂದಾತ್ಮನೆ ಕವಚಾಯ ಹುಂ ಅಂತ ಮಾಡಬೇಕು. ಹೀಗೆ ಕವಚಾಯ ಹುಂ. ಆಮೇಲೆ ಮುಂದೆ ಆಗಬೇಕಾದ್ರೆ ವೀಷಣವೇ ನಮಃ ನ ಅಂತಂದರೆ ಓಂ ನಮ್ ಅಂತ ಬರೆದು ಅದಕ್ಕೆ ತೇಜಶಕ್ತಿ. ಆಮೇಲೆ ತೇಜ ಅಂದರೆ ಪೂರ್ಣ ತೇಜಾತ್ಮನೆ ಅಂತ ಪೂರ್ಣ ತೇಜಾತ್ಮನೆ ನೇತ್ರಾಭ್ಯಾಂ ಬಹುಷಟ್ ಅಂತ, ನೇತ್ರಾಭ್ಯಾಂ ಬಹುಷಟ್. ಆಮೇಲೆ ಕೊನೆಯಲ್ಲಾಗಬೇಕಾದ್ರೆ ನಮಃ ಮಹ ಅಂತಿದೆ, ಓಂ ಮಹ ಅಂದರೆ ಜ್ಞಾನೈಶ್ವರ್ಯ ಪ್ರಭಾನಂದ ಶಕ್ತಿ ಅಂತಂದರೆ ಪೂರ್ಣ ಶಕ್ತ್ಯಾತ್ಮನೆ ಅಸ್ತ್ರಾಯಪಟ್ ಅಂತ ಮಾಡಿ. ಹೀಗೆ 6 ರೂಪಗಳನ್ನು ಕೂಡ ಭಗವಂತನ 6 ರೂಪಗಳನ್ನು ಕೂಡ ಅಲ್ಲಿ ಬರಿಬೇಕು ಅಂತ ಹರಿಯ ಐಶ್ವರ್ಯಾದಿ ಪರಮಮೂರ್ತಿಗಳನ್ನು ಶಿರಸು ಮೊದಲು ಮಾಡಿ ಅಂತ ಹೇಳಿದರು. ಶಿರಸು ಮೊದಲು ಮಾಡಿ ಅಂತ ಹೇಳಿದರೆ ಪೂರ್ಣ ಐಶ್ವರ್ಯಾತ್ಮನೇ ಶಿರಸೇ ಸ್ವಾಹ ಅಂತ ಶಿರಸ್ಸನ್ನು ಮೊದಲು ಮಾಡಿಕೊಂಡು ಎಲ್ಲವನ್ನು ಕೂಡ ಬರಿತಾ ಹೋಗಬೇಕು. ಅಂದರೆ ಆ ಏನು ಷಡಂಗಗಳು ಅಂತಿದ್ದಾವೋ ಆ ಕ್ರಮದಲ್ಲೇನೆ ಪ್ರದಕ್ಷಿಣಾಕಾರವಾಗಿ ಇದನ್ನೆಲ್ಲವನ್ನು ಕೂಡ ಬರಿಬೇಕು ಅಂತಂದರು.
ಇದನ್ನು ಬರೆದಾದ ನಂತರ ಅದು ಎಲ್ಲಿ ತನಕ ಅಂತ ಹೇಳಿದರೆ ಕರತಲ ಪದ ತನಕ ಅಂತ ಹೇಳಿದರು. ಕರತಲ ಕರಪೃಷ್ಠಾಭ್ಯಾಮ್ ನಮಃ ಅಂತ ಹೇಳಿದ್ರು. ಅಲ್ಲಿ ತನಕಲ್ಲೂ ಕೂಡ ಆರನ್ನು ಕೂಡ ಬರಿಬೇಕು ಅಂತ ಹೇಳಿದರು. ಹೀಗೆ ಇದರಿಂದ ಏನು ಮಾಡಬೇಕು ಅಂದರೆ ಚರಿತೆಯ ಕೊಂಡಾಡು, ಈ ಚರಿತ್ರೆ ಇದೆಯಲ್ವ ಇದನ್ನು ಕೊಂಡಾಡಬೇಕು, ಸಂತೋಷ ಪಡಬೇಕಂತ. ಅಂದರೆ ಭಗವಂತನ ಈ ರೂಪಗಳಿದೆ ಅಲ್ವ, ಪೂರ್ಣ ಜ್ಞಾನಾತ್ಮನೇ, ಪೂರ್ಣ ಐಶ್ವರ್ಯಾತ್ಮನೇ, ಈ ಎಲ್ಲ ಪೂರ್ಣ ಐಶ್ವರ್ಯಾತ್ಮ, ಪೂರ್ಣ ಜ್ಞಾನಾತ್ಮ, ಪೂರ್ಣ ಪ್ರಭಾತ್ಮ, ಪೂರ್ಣ ತೇಜಾತ್ಮ, ಪೂರ್ಣ ಪ್ರಭಾತ್ಮ, ನಂದಾತ್ಮ, ಪೂರ್ಣ ನಂದಾತ್ಮ, ಪೂರ್ಣ ತೇಜಾತ್ಮ, ಪೂರ್ಣ ಶಕ್ತ್ಯಾತ್ಮ ಅಂತ ಹೀಗೆ 6 ರೂಪಗಳು ಭಗವಂತನಂತು. ಈ 6 ರೂಪಗಳಿಂದಲೂ ಕೂಡ 6 ನಮ್ಮ ಅವಯವಗಳಿದ್ದಾವಲ್ಲ, ಆ ಅವಯವಗಳಲ್ಲಿದ್ದು ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡ್ತಿರ್ತಾನೆ. ನಮಗೆ ತಲೆಯಲ್ಲಿ ಭಗವಂತ ಒಳ್ಳೆ ಮಂತ್ರವನ್ನು ಹೊಳಿಸ್ತಾನೆ ಪರಮಾತ್ಮ. ಒಂದೊಂದು ಕಡೆಯಲ್ಲೂ ಕೂಡ ಒಂದೊಂದನ್ನು ಹೃದಯದಲ್ಲಿ ತಾನೇ ಬಂದು ನೆಲೆಸ್ತಾನಂತೆ, ಜ್ಞಾನಾತ್ಮನಾಗಿ ನೆಲೆಸ್ತಾನಂತೆ ಪರಮಾತ್ಮ. ತಲೆಯಲ್ಲಾಗಬೇಕಾದ್ರೆ ಭಗವಂತ ಅವನು ಐಶ್ವರ್ಯಾತ್ಮನಾಗಿ ನೆಲೆಸ್ತಾನಂತೆ. ಐಶ್ವರ್ಯ ಅಂತಂದ್ರೆ ಏನು? ಸಂಪತ್ತು ಅಂದರೆ ಏನರ್ಥ? ಯಾವ ಸಂಪತ್ತು? ಅವನ ತತ್ವಜ್ಞಾನದ ಸಂಪತ್ತನ್ನು ಕೊಡ್ತಾನಂತೆ ಪರಮಾತ್ಮ. ಹೀಗೆ ಚಿಂತನೆ ಮಾಡಬೇಕು. ಆಮೇಲೆ ಪೂರ್ಣ ಪ್ರಭಾತ್ಮನೇ, ಅವನು ಹೇಗಿದ್ದಾನೆ ಅಂದರೆ ಬೆಳಕು ಪರಮಾತ್ಮ, ಅವನು ಬೆಳಕಿನಂತೆ ಇದೆ. ಅಷ್ಟೇ ಅಲ್ಲ, ನಂದ ಅಂದರೆ ಅವನನ್ನು ನಾವು ಉಪಾಸನೆ ಮಾಡೋದ್ರಿಂದ ಅವನು ನಂದ ಸ್ವರೂಪ ಆನಂದ, ಅವನು ನಮಗೆ ಆನಂದವನ್ನು ಕೊಡ್ತಾನೆ. ಹಾಗಾಗಿ ಆ ಬಿಂಬನ ಆರಾಧನೆ ಮಾಡಿದರೆ ಪ್ರತಿಬಿಂಬಕ್ಕೆ ಹಾಗೆ ಅಂತ. ಇದು ಅವನದ್ದು ಪೂರ್ಣ ನಂದಾತ್ಮನೆ ಅಂತ, ಪೂರ್ಣ ತೇಜಾತ್ಮನೆ ಅಂತ. ಪೂರ್ಣ ತೇಜಾತ್ಮನೆ ನಮಗೂ ಒಳ್ಳೆ ತೇಜಸ್ಸನ್ನು ಕೊಡ್ತಾನೆ ಭಗವಂತ. ಹೀಗೆ ಪೂರ್ಣ ಶಕ್ತಿಯಾತ್ಮನೆ, ಒಳ್ಳೆ ಅವನ ಸೇವೆ ಮಾಡಿಸಿಕೊಳ್ಳುವಂಥ ಶಕ್ತಿಯನ್ನು ನಮಗೆ ಕೊಡ್ತಾನೆ ಪರಮಾತ್ಮ ಅಂತ. ಈ ಎಲ್ಲ ಅನುಸಂಧಾನಗಳನ್ನು ಮಾಡ್ತಾ ಒಂದೊಂದು ಕಡೆಯಲ್ಲೂ ಕೂಡ ಅವನನ್ನು ಚಿಂತನೆ ಮಾಡಬೇಕು ಅಂತ ಹೀಗೆ ಮಾಡಿಕೊಂಡು ಆಮೇಲೆ ಗುರುತು 6 ಕೋಣೆ ಸರಿ ಉಪರಿ ಭಾಗ 2ರ ಮಧ್ಯೆ ವರ್ಣങ്ങളുಂಟು ಅರಹುವೆ ಪ್ರಥಮದಲ್ಲಿ. ಇದು ಮತ್ತೆ ಇಲ್ಲಿಗೆ ಒಂದು ಹಂತ ಮುಗೀತು ಅಂತ ಅರ್ಥ. ಒಂದು ಹಂತ ಅಲ್ಲಿಗೆ ಮುಗೀತು. ಒಂದು ಹಂತ ಅಲ್ಲಿಗೆ ಮುಗಿದ ಮೇಲೆ ಮತ್ತೆ ಇನ್ನೊಂದು ಹಂತದಲ್ಲೂ ಕೂಡ ಹೇಳ್ತಿದ್ದಾರೆ. ಏನು ಅಂತಂದರೆ ಇಲ್ಲಿಗೆ ಒಂದೊಂದು ಅಷ್ಟು ವಸಂತ ಋತು, ಚೈತ್ರ, ವೈಶಾಖ, ಆಮೇಲೆ ಅದಕ್ಕೆ ನಿಯಾಮಕವಾದ ವಿಷ್ಣು, ಮಧುಸೂದನ ಆಯಿತು. ಆಮೇಲೆ ಅದರ ಜೊತೆಗೆ ಪ್ರಭವ ಸಂವತ್ಸರ ಅದು ಆಯಿತು. ಪ್ರಭವದಿಂದಾಗಿ ಎಲ್ಲ ಸಂವತ್ಸರಗಳನ್ನು ಆದ ನಂತರ ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ ಇತ್ಯಾದಿಗಳೆಲ್ಲವೂ ಕೂಡ ಆಯಿತು. ಇದು ಆದ ಮೇಲೆ ಏನು ಮಾಡಬೇಕು ಅಂದರೆ ಇದಕ್ಕೆ ಈ ಷಟ್ಕೋಣಗಳಿದೆ ಅಲ್ವ, ಈ ಷಟ್ಕೋಣಗಳಿಗಾಗಬೇಕಾದ್ರೆ ಅದಕ್ಕೆ ಗುರುತು 6 ಕೋಣೆ ಸರಿ ಉಪರಿ ಭಾಗ ಅಂದರು. ಸರಿ ಉಪರಿ ಭಾಗ, ಉಪರಿ ಅಂದರೆ ಮೇಲೆ ಅಂತ ಅರ್ಥ. ಅದರ ಮೇಲೆ ಏನು ಮಾಡಬೇಕು? ಮತ್ತೊಂದು ವರ್ತುಲಾಕಾರವನ್ನು ತರಬೇಕು. ಬಂಗಾರದ ಬಳೆ ನೀವೆಲ್ಲ ನೋಡಬೇಕು. ಸಾಮಾನ್ಯವಾಗಿ ಅದನ್ನೇನು ಮಾಡಿರ್ತಾರೆ, ಆ ಚಿಹ್ನೆಯನ್ನು ಇದು ಮಾತ್ರ ಬಂಗಾರದ ಬಣ್ಣನೇ ಹಾಕಿರ್ತಾರೆ, ಅದಕ್ಕೆ ಬಂಗಾರದ ಬಣ್ಣದ್ದೇ ಹಾಕ್ತಾರೆ ಅದಕ್ಕೆ. ಹಾಗೆ ಆ ಬಂಗಾರದ ಬಳೆಯನ್ನು ಹಾಕಬೇಕು ಮೇಲ್ಗಡೆ. ಆ ಬಂಗಾರದ ಬಳೆಯನ್ನು ಹಾಕಿದಾಗ ಇಲ್ಲಿ ಒಳಗಡೆ ಇದ್ದದ್ದು 6 ಕೋಣ ಅಂತಂದ ಮೇಲೆ ಮತ್ತೆ ಒಂದು ವಲಯ ಹಾಕಿದ್ವಿ ಅಂತ ಅದು ಮತ್ತೆ ಎಷ್ಟು ಕೋಣ ಸಿಗ್ತದೆ? 6 ಕೋಣ ಸಿಗ್ತದೆ ಮತ್ತೆ. ಯಾಕೆಂದರೆ 6 ನಾವು ಷಟ್ಕೋಣವನ್ನು ಮಾಡಿದ್ವಿ. ಆ ಷಟ್ಕೋಣವನ್ನು ಮಾಡಿದ್ವಿ ಆದ್ದರಿಂದ ಅದಕ್ಕೆ ತಾಕಿಕೊಂಡೇ ಒಂದು ವೃತ್ತಾಕಾರವನ್ನು ಹಾಕಿದ್ವಿ. ಈಗ ಒಂದು ವೃತ್ತಾಕಾರವನ್ನು ಹಾಕಿದರೆ ಪುನಃ ಸಿಗುವಂಥದ್ದು ಎಷ್ಟು ಅಂತಂದರೆ 6 ಕೋಣಗಳೇ ಸಿಗ್ತವೆ. ಅಂದರೆ ಈ ಕಡೆ 3 ಈ ಕಡೆ 3 ಅಂತ ಸಿಗುತ್ತೆ. 2 ಕಡೆ ಎಡಬಲದಲ್ಲಿ 3 ಸಿಗ್ತವೆ. ಹೀಗೆ 6 ಕೋಣಗಳು ಸಿಗ್ತವೆ. ಅದನ್ನೇ ಹೇಳಿದ್ರು ಇಲ್ಲಿ ದಾಸರು, 6 ಕೋಣೆ ಗುರುತು 6 ಕೋಣೆ ಸರಿ ಉಪರಿ ಭಾಗ. ಅಂದರೆ ಇದು ಏನು ಬರೆದಿದ್ವಿ ಈಗ ಷಟ್ಕೋಣ, ಅದರ ಉಪರಿ ಭಾಗ, ಅದರ ಮೇಲ್ಭಾಗದಲ್ಲಿ ಆಗಬೇಕಾದ್ರೆ ಇದು ವರ್ತುಲಾಕಾರವನ್ನು ಹಾಕಿಕೊಂಡಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು 6 ಕೋಣೆಗಳು ಸಿಗ್ತಾವೆ ನಮಗೀಗ. ಈ 6 ಕೋಣೆಗಳು ಸಿಕ್ಕಾಗ 2ರ ಮಧ್ಯೆ ವರ್ಣങ്ങളുಂಟು ಅರಹುವೆ ಪ್ರಥಮದಲ್ಲಿ ಅಂತ. 2ರ ಮಧ್ಯೆ ವರ್ಣങ്ങളുಂಟು ಅಂತ. ಈ 2ರ ಮಧ್ಯದಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ವರ್ಣಗಳಿದ್ದಾವೆ ಅಂತ ಹೇಳುತ್ತಾರೆ. ವರ್ಣಗಳಿದ್ದಾವೆ. ಆ ವರ್ಣಗಳನ್ನೆಲ್ಲವನ್ನು ಕೂಡ ಹೇಳ್ತೇನೆ ಕೇಳಿ ಅಂತ ಹೇಳ್ತಿದ್ದಾರೆ ದಾಸರು. 2 2 4 ಅಂತ. 2 4 ಅಂದರೆ 2ರ ಗುಂಪನ್ನು 4 ಹಾಗೆ ಮಾಡಿಕೊಂಡು ಬರಿಬೇಕು ಅಂತ ಹೇಳುತ್ತಾರೆ. 2 4 ಅದು ಯಾವುದು ಅಂದರೆ ಮೊದಲನೇ ಕೋಣದಲ್ಲಿ ಆಗಬೇಕಾದ್ರೆ ಅಂದರೆ ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ಸಿಗುತ್ತಲ್ಲ, ಅಂದರೆ ಆನೆ ಅಂದರೆ ನಾವು ಇಟ್ಕೊಂಡು ನಿನ್ನೆ ಹೇಳಿದ್ದೆ ಆನೆವಾಯಿ ಅಂತ, ಅಂದರೆ ಆಗ್ನೇಯ ದಿಕ್ಕು ಅಂತ ಇಟ್ಕೊಳ್ಳಿ. ಆಗ್ನೇಯ ದಿಕ್ಕಿನಲ್ಲಿ ಆಗಬೇಕಾದ್ರೆ ಅಲ್ಲಿ ಏನು ಮಾಡಬೇಕು ಅಂದರೆ ಈ ಅಕ್ಷರಗಳನ್ನು ಬರೀರಿ ಅಂತ ಹೇಳುತ್ತಾರೆ. ಅ ಆ ಕ ಖ ಡ ಢ ಮಯ ಈ ಅಕ್ಷರಗಳು. 2ನೇ ಮನೆಯಲ್ಲಿ ಅಂದರೆ ಪ್ರದಕ್ಷಿಣಾಕಾರವಾಗಿ ಅಲ್ಲಿಂದ ಹಿಡ್ಕೊಂಡು ಹೀಗೆ ಪ್ರದಕ್ಷಿಣೆ ಬರಬೇಕು. ಆ ಪ್ರದಕ್ಷಿಣೆಯಲ್ಲಿ ಬರಬೇಕಾದ್ರೆ ಮತ್ತೇನು ಮಾಡಬೇಕು? 2ನೇ ಮನೆಯಲ್ಲಿ ವರ್ಣಗಳಿಪ್ಪವಯ್ಯ ಇ ಈ ಉ ಗ ಘ ನ ತ ರಲ
ಈ ಅಕ್ಷರಗಳಿದ್ದಾವೆ, ಈ ವರ್ಣಗಳಿದ್ದಾವೆ ಅಂತ ಇಟ್ಕೊಳ್ಬೇಕು. ಆಮೇಲೆ ಅದಾದ ನಂತರ ಮುಂದೆ ಆಗಬೇಕಾದ್ರೆ ಸ್ಮರಿಸು ಮೂರನೇ ಮನೆಯಲ್ಲಿಪ್ಪ ಮಾತ್ರೆ. ಮಾತ್ರೆ ಅಂದರೆ ವರ್ಣ ಅಂತ ಅರ್ಥ, ಅಕ್ಷರ ಅಂತ ಅರ್ಥ. ಯಾವುದದು ಅಕ್ಷರ ಅಂತಂದರೆ ಋ ಋ ಲ ಲ ङ ಚ ಥ ದ ವ ಶ ಈ ಅಕ್ಷರಗಳು. ಸ್ಮರಿಸಿಕೊಂಡವು ಇನಿತು 4ನೇ ಸ್ಥಾನದಲ್ಲಿ ಎ ಐ ಛ ಜ ಧ ನ ಶ ಸ ಈ ಅಕ್ಷರಗಳನ್ನು ಮಾಡಬೇಕು. ಆಮೇಲೆ ಮುಂದೆ ಆಗಬೇಕಾದ್ರೆ ವರ್ಣಗಳ ಗ್ರಹಿಸು 5ನೇ ಮನೆಯಲ್ಲಿ ಓ ಔ ಝ ಞ ಪ ಫ ಹ ಳ ಈ ಅಕ್ಷರಗಳನ್ನು ಆಮೇಲೆ ನಿರುತ ಇಪ್ಪುದು ಕೇಳಿ ಕಡಿಯಣ ಮನೆಯಲ್ಲಿ 6ನೇ ದಿನ ಕಡಿಯಣ ಮನೆಯಲ್ಲಿ ಅಂ ಅಹ ಟ ಠ ಬ ಭ ಕ್ಷ ಇಷ್ಟು ಅಕ್ಷರಗಳು ಅಂತ ಇಟ್ಟುಕೊಳ್ಳಿ. ಈ ರೀತಿಯಲ್ಲಿ ಅಕ್ಷರಗಳನ್ನು ಬರಿಬೇಕು ಅಂತ ಹೇಳಿದರು. ಇದು ಬರಿಬೇಕು ಅಂತ ಹೇಳುವಾಗ ದಾಸರು ಇದನ್ನು ಹೇಳಿ ಬರೆದು ಈ ಪರಿಯಲ್ಲಿ 6 ಮನೆಯ ಮಧ್ಯೆ ಸರಿ ಇಲ್ಲಿಗೆ ಎನ್ನಿ ತರುವಾಯ 4 2 ವಲಯಾಕಾರ 2 ಕೋಣೆಯ ಗಣಿತ ಅದು ಮತ್ತೆ ಮುಂದಕ್ಕೆ ಹೋಗ್ತದೆ. ಅದು ಬೇಡ ಅಂತೂ ಇಷ್ಟು ಬರಿಬೇಕು ಅಂತಂದರೆ ಯಾವ ರೀತಿ ಅಂತಂದರೆ ಇದನ್ನು ಮತ್ತೆ ಬರಿಬೇಕು ಅಂತಂದರೆ ಸುಮ್ಮನೆ ಸರಾಗವಾಗಿ ದಾಸರು ಹೇಳಿದ್ದಾರೆ ಅಂತ ಅಂದ್ಕೊಂಡು ಮೊದಲನೇ ಕೋಣೆ ಸಿಕ್ತು. ಅದು ಆಗ್ನೇಯದಲ್ಲಿರುವಂಥ ಕೋಣೆಯಲ್ಲಿ ಮೊದಲನೇ ಕೋಣೆಯಲ್ಲಿ ಬರಿಬೇಕು. ಏನು ಬರಿಬೇಕು ಅಂದಿದರೆ ಅ ಅ ಖ ಖ ಡ ಢ ಮ ಯ ಬರಿಬೇಕು. ಹೀಗೆ ಅಂದ್ಕೊಂಡ್ಬಿಡ್ಬೇಡ್ರಿ, ಆ ರೀತಿ ಬರಿಬಾರ್ದು. ಮತ್ತೇನು ಮಾಡಬೇಕು ಅಂತಂದರೆ ಅದನ್ನು ಏನು ಮಾಡಬೇಕು ಅಂದರೆ ಮೊದಲು ಬರಿಬೇಕಾದ್ರೆ ಮೊದಲನೇ ಮನೆಯಲ್ಲಿ 2 ಬರಿಬೇಕು ಅಂತೇಳಿ 2 4 ಅಂತೇಳಿದ್ರು. 2 4 ಅಂದರೆ 4 ಬಾರಿ ಬರಿಬೇಕು ಅಂತ ಅರ್ಥ. ಒಂದು ಸರ್ತಿ 2 ಬರಿಬೇಕು, ಆಮೇಲೆ ಮತ್ತೆ 2 ಬರಿಬೇಕು, ಆಮೇಲೆ 2, ಆಮೇಲೆ ಕೊನೆಯಲ್ಲಿ ಎಷ್ಟಿರ್ತದೋ ಅಷ್ಟು. 2 ಇದ್ದರೆ 2, 1 ಇದ್ದರೆ 1, ಆ ರೀತಿ ಒಟ್ಟು 4 ಸರ್ತಿ ಬರಿಬೇಕು ಅಂತ ಅರ್ಥ. ಪ್ರದಕ್ಷಿಣೆ ಅಂದರೆ ಈ ರೀತಿ ಪ್ರದಕ್ಷಿಣಾಕಾರವಾಗಿ ಬರಿಬೇಕು. ಅಂದರೆ ಅ ಆ ಅನ್ನೋದನ್ನು ಮೊದಲು ಬರಿಬೇಕು, ಅ ಆ ಅಂತ. ಆಮೇಲೆ 2ನೇ ಮನೆಗೆ ಬರಬೇಕು. 2ನೇ ಮನೆಗೆ ಬಂದು ಈ ಅಂತ ಬರಿಬೇಕು. ಆಮೇಲೆ ಈ ಉ ಅಂತ ಎರಡನ್ನೂ ಸೇರಿಸ್ಬಿಡ್ಬೇಕು ಅಲ್ಲಿ ಮಾತ್ರ, ಈ ಉ ಅಂತ. ಆಮೇಲೆ 3ನೇ ಮನೆಗೆ ಬಂದಾಗ ಋ ಋ ಲ ಲ ಅಂತ ಸೇರಿಸ್ಬಿಡ್ಬೇಕು ಅಲ್ಲಿ ಅದನ್ನು 2. ಆಮೇಲೆ 4ನೇ ಮನೆಗೆ ಬರಬೇಕಾದ್ರೆ ಎ ಐ ಅಲ್ಲಿ 2 ಮಾತ್ರ ಬರಿಬೇಕು. ಆಮೇಲೆ 5ನೇ ಮನೆಯಲ್ಲಿ ಬಂದಾಗ ಓ ಔ ಅಷ್ಟೇ ಬರಿಬೇಕು. 6ನೇ ಮನೆಯಲ್ಲಾಗುವಾಗ ಅಂ ಅಹ ಅಷ್ಟೇ ಬರಿಬೇಕು. ಇದು ಅಲ್ಲಿಗೆ ಒಂದು ಪ್ರದಕ್ಷಿಣೆ ಆಯಿತು ಅಂತ ಅರ್ಥ. ಒಳಗೆ ಗೃಣಿನಾಮಕ ಪರಮಾತ್ಮ ಇದ್ದಾನೆ, ಅವನಿಗೆ ಒಂದು ಸರ್ತಿ ಇಷ್ಟು ಬಂದ್ವಿ ಅಂತಾದರೆ ಒಂದು ಸುತ್ತು ಬಂದರೆ ಒಂದು ಪ್ರದಕ್ಷಿಣೆ ಆಯಿತು ಅಂತ ಅರ್ಥ. ಆಮೇಲೆ ಮತ್ತೇನು ಮಾಡಬೇಕು ಅಂತಂದರೆ 2ನೇ ಬಾರಿಗೆ ಆಗಬೇಕಾದ್ರೆ 2ನೇ ಸುತ್ತು ಅಂತ ಹೇಳ್ತೀವಿ. ಈ 2ನೇ ಸುತ್ತಿನಲ್ಲಾಗಬೇಕಾದ್ರೆ ಮತ್ತೇನು ಮಾಡಬೇಕು ಅಂತಂದರೆ 2ನೇ ಸುತ್ತಿಗೆ ನಾವು ಪುನಃ ಅಲ್ಲಿ 2ನೇ ರೌಂಡಿನ ಅಕ್ಷರ 2ನೇ ರೌಂಡಿನ ಅಕ್ಷರ ಅಂದರೆ ಖ ಖ ಮೊದಲನೇ ಮನೆಯಲ್ಲಿ ಖ ಖ ಅಂತ ಬರಿಬೇಕು. ಆಮೇಲೆ 2ನೇ ಮನೆಯಲ್ಲಿ ಗ ಘ ಅಂತ ಬರಿಬೇಕು. ಆಮೇಲೆ 3ನೇ ಮನೆಯಲ್ಲಿ ङ ಚ, ಆಮೇಲೆ 4ನೇ ಮನೆಯಲ್ಲಿ ಛ ಜ, 5ನೇ ಮನೆಯಲ್ಲಾಗುವಾಗ ಝ ಞ, ಆಮೇಲೆ 6ನೇ ಮನೆಯಲ್ಲಿ ಠ ಠ ಇದನ್ನು ಬರಿಬೇಕು. ಇಷ್ಟು ಇದು 2ನೇ ಪ್ರದಕ್ಷಿಣೆ ಅಂತಾಯಿತು. 2ನೇ ಪ್ರದಕ್ಷಿಣೆ ಆದ ನಂತರ 3ನೇ ಪ್ರದಕ್ಷಿಣೆಯಲ್ಲಾಗಬೇಕಾದ್ರೆ ಡ ಢ, ಆಮೇಲೆ 2ನೇ ಮನೆಯಲ್ಲಿ ನಾತ ಬರಿಬೇಕು. ಆಮೇಲೆ ಥ ದ ಬರಿಬೇಕು. ಆಮೇಲೆ ಧ ನ ಬರಿಬೇಕು. ಆಮೇಲೆ 5ನೇ ಮನೆಯಲ್ಲಿ ಪ ಫ ಬರಿಬೇಕು. ಆಮೇಲೆ 6ನೇ ಮನೆಯಲ್ಲಾಗಬೇಕಾದ್ರೆ ಬ ಭ ಬರಿಬೇಕು ಅಂತ. ಆಮೇಲೆ ಕೊನೆಯದಿದು ಪ್ರದಕ್ಷಿಣೆ 4ನೇ ಪ್ರದಕ್ಷಿಣೆ ಹೇಗೆ ಅಂತಂದರೆ ಅದರಲ್ಲಿ ಕೊನೆಗಾಗಬೇಕಾದ್ರೆ ಮ ಯ ಮೊದಲನೇ ಮನೆಯಲ್ಲಿ, ರಾಲ ವಾಶ ಶಾಸ, ಆಮೇಲೆ ಕೊನೆಯಲ್ಲಿ ಹಾಳ ಕ್ಷ ಅಷ್ಟೇ ಕೊನೆಯದು. ಅದು ನರಸಿಂಹ ಬೀಜಾಕ್ಷರ ಕ್ಷ ಅಂತ. ಒಂದು ಅಕ್ಷರ ಉಳಿದ್ರೆ ಒಂದೇ ಬರೆದ್ಬಿಡೋದು ಅಂತ. ಈ ರೀತಿಯಲ್ಲಿ ಈ ಕ್ರಮದಲ್ಲಿ ಬರಿಬೇಕು ಅಂತ ಹೇಳ್ತಾರೆ. ಈ ಕ್ರಮದಲ್ಲಿ ಬರಿಬೇಕು ಅಂದರೆ ಇಲ್ಲಿಗೇನಾಯಿತು ಅಂದರೆ ಒಟ್ಟು ಒಳಗಡೆ ಗೃಣಿನಾಮಕ ಪರಮಾತ್ಮ ಇದ್ದಾನೆ. 4 ಬಾರಿ ಸುತ್ತಿ ಬಂದ್ವಿ ಅಂತಂದರೆ ಅದೇನಾಯಿತು 4 ಪ್ರದಕ್ಷಿಣೆ ಅಂತ ಆಯ್ತಲ್ಲಿ. 4 ಪ್ರದಕ್ಷಿಣೆ ಅಂತ. ಯಾಕಿದು 4 ಪ್ರದಕ್ಷಿಣೆ ಅಂದರೆ ಶಾಸ್ತ್ರ ಹೇಳ್ತದೆ ಹಾಗೆ. ಶಾಸ್ತ್ರವೇ ಆ ರೀತಿ ವಿಧಾನ ಮಾಡುತ್ತದೆ. ಏನು ಅಂದರೆ ಚತ್ವಾರಿ ಕೇಶವೇ ಕುರ್ಯಾತ್ ರವೌ ಸಪ್ತ ಅಂದರೆ ಚತ್ವಾರಿ ಕೇಶವೇ ಕುರ್ಯಾತ್. ಭಗವಂತನಿಗೆ ಪ್ರದಕ್ಷಿಣೆ ಮಾಡಬೇಕು ಅಂತಾದರೆ, ದೇವರಿಗೆ ಸರ್ವೋತ್ತಮನಾದ ಶ್ರೀಹರಿಗೆ ಪ್ರದಕ್ಷಿಣೆ ಮಾಡೋದು ಅಂತಾದರೆ 4 ಪ್ರದಕ್ಷಿಣೆ ಮಾಡಬೇಕು. ಚತ್ವಾರಿ ಕೇಶವೇ ಕುರಿಯಾತು ಅಂತೇಳಿ. ರವೌ ಸಪ್ತ, ಸೂರ್ಯ ಇದ್ದ ಅಂದರೆ ಅವನಿಗೆ 7 ಪ್ರದಕ್ಷಿಣೆಗಳನ್ನು ಮಾಡಬೇಕಂತೆ. ಶಿವಸ್ಯಾರ್ಧಂ ಪ್ರದಕ್ಷಿಣಂ, ಶಿವ ಇದ್ದಾನಲ್ಲ, ರುದ್ರ ಇದ್ದಾನಲ್ಲ, ರುದ್ರನಿಗೆ ಅರ್ಧ ಪ್ರದಕ್ಷಿಣೆ ಅಂತ, ಪೂರ್ಣ ಪ್ರದಕ್ಷಿಣೆ ಇಲ್ಲ ಅವನಿಗೆ. ನೀವು ಅದಕ್ಕೆ ನೀವು ನೋಡಬೇಕು, ಗಮನಿಸ್ಬೇಕು. ಎಲ್ಲಿ ಅಂದರೆ ಈ ಉಡುಪಿಯಲ್ಲಿ ನೀವು ಹೋದಾಗ ನಿಮಗೆ ಗೊತ್ತಾಗ್ತದೆ. ಬೇರೆ ಕಡೆ ಆ ದೇವಸ್ಥಾನ ಇವಾಗೆಲ್ಲ ಏನಂದರೆ ದೇವಸ್ಥಾನ ಅಂದರೆ ಸುಮ್ಮನೆ
ಕಟ್ಟಿರ್ತಾರಷ್ಟೇ, ಅದು ಏನು ತಂತ್ರಸಾರಕ್ಕೆ ಅನುಗುಣವಾಗಿ ಏನಿರುವುದಿಲ್ಲ ದೇವಸ್ಥಾನಗಳೆಲ್ಲ ಹಾಗೆ. ಆದರೆ ಇವತ್ತಿಗೂ ನೀವೇನಾದರೂ ಕೂಡ ಅಲ್ಲಿ ಹೋಗಿ ನೋಡಿದರೆ, ಉಡುಪಿಯಲ್ಲಿ ಚಂದ್ರಮೌಳೀಶ್ವರ ಅಂತ ಒಂದು ದೇವಸ್ಥಾನ ಇದೆ. ನೀವು ಚಂದ್ರಮೌಳೀಶ್ವರ ದೇವಸ್ಥಾನ ನೋಡ್ರಿ, ನೀವು ಅದರ ಏನು ಪೂರ್ವ ಭಾಗ ಇದೆಯಲ್ಲ, ಅದರ ಮುಂಭಾಗ ಅಂದರೆ ಚಂದ್ರಮೌಳೀಶ್ವರ ಯಾವ ಕಡೆ ಮುಖ ಮಾಡಿದ್ದಾನೋ ಆ ಕಡೆ ನೋಡ್ರಿ, ಅಲ್ಲಿಂದ ಬರಲಿಕ್ಕಿದೆ. ನಮಗಿರೋದು ಎಂಟ್ರೆನ್ಸ್ ಇರೋದು ಅದು. ಈಗ ನಾವೇನು ಮಾಡಿಬಿಡ್ತೀವಿ ಅಂತಂದರೆ, ಈ ಕೃಷ್ಣ ಮಠದಿಂದ ಈ ಕಡೆ ಡೈರೆಕ್ಟಾಗಿ ಹೋಗ್ಬೇಕಾದ್ರೆ ಒಂದು ಸಣ್ಣ ಕೋಣೆ ಇದೆ, ಸಣ್ಣ ಬಾಗಿಲಿದೆ, ಅಲ್ಲಿಂದ ಇಳಿದು ಬಿಡ್ತೀವಿ ನಾವು. ಅದಲ್ಲ, ಅದರ ಎಂಟ್ರೆನ್ಸ್ ಯಾವುದು ಅಂದರೆ ಎದುರುಗಡೆ ಬರಬೇಕು, ಅಡ್ಡವಾಗಿ ಹೋಗೋದಲ್ಲ, ಎದುರುಗಡೆ ಬರಬೇಕು. ಎದುರುಗಡೆ ಬಂದು ಅಂದರೆ ಅಲ್ಲಿಂದ ಇಳ್ಕೊಂಡು ಬರಬೇಕು, ಪ್ರದಕ್ಷಿಣೆಯನ್ನು ಬಂದು ಮತ್ತು ವಾಪಸ್ ಎಲ್ಲಿಗೆ ಬರೋದಂದರೆ ಈ ಕೃಷ್ಣ ಮಠಕ್ಕೆ ಬರುವ ದಾರಿ ಇದೆಯಲ್ಲ, ನಾವು ಎಂಟ್ರಿ ತೊಗೊಳ್ತೀವಿ ಈಗೆಲ್ಲ ಅಲ್ಲಿಗೆ ಬಂದುಬಿಡ್ಬೇಕು. ಅಂದರೆ ಪೂರ್ಣ ಪ್ರದಕ್ಷಿಣೆ ಇಲ್ಲ ಅಲ್ಲಿಗೆ ಅಂತ ಅರ್ಥ. ಶಿವಸ್ಯ ಅರ್ಧಂ ಪ್ರದಕ್ಷಿಣಂ ಅಂತ, ಶಿವಸ್ಯ ಅರ್ಧಂ ಅವನಿಗೆ ಶಿವನಿಗೆ ರುದ್ರನಿಗೆ ಅರ್ಧ ಪ್ರದಕ್ಷಿಣೆ ಮಾಡಬೇಕು ಅಂತ ನಿಯಮ ಶಾಸ್ತ್ರ. ಹಾಗಾಗಿ ಪೂರ್ಣ ಪ್ರದಕ್ಷಿಣೆ ಅನ್ನುವಂಥದ್ದು ರುದ್ರದೇವರಿಗೆ ಇಲ್ಲ. ಹಾಗಾಗಿ ಅರ್ಧ ಪ್ರದಕ್ಷಿಣೆ ಎನ್ನುವಂಥದ್ದು ಮಾತ್ರ ಮಾಡಬೇಕು ಆ ರೀತಿಯಲ್ಲಿ. ಹಾಗಾಗಿ ಅರ್ಧ ಪ್ರದಕ್ಷಿಣೆಯನ್ನು ಮಾಡೋದಾದ್ರಿಂದಾಗಿ ಅವನಿಗೆ ಆದರೆ ಭಗವಂತನಿಗೆ ಪ್ರದಕ್ಷಿಣೆ ಮಾಡೋದು ಅಂತಂದರೆ ಅದು 4 ಪ್ರದಕ್ಷಿಣೆ ಅಂತ. ಚತ್ವಾರಿ ಕೇಶವೇ ಕುರಿಯ, ಅದಕ್ಕೋಸ್ಕರವಾಗಿ ಇದನ್ನೇನು ಮಾಡಿದ್ದು, ಅಕ್ಷರಗಳನ್ನು ಬರೆದು ಹಾಕಬೇಕು ಅಂತ 4 ಬಾರಿ ಮಾಡಬೇಕು ಅಂತ ಯಾಕೆ ದಾಸರು ಹೇಳಿದರು ಅಂದರೆ, 2 ಅದನ್ನು ಹೇಳಬೇಕಾದ್ರೆ 2 4 ಅಂತ ಹೇಳಿದರು. 2 ಈ 2 ಬರೀತಾ 4 ಬರೀರಿ ನೀವು ಅಂತ ಹೇಳಿದರು. 4 ಅಂದರೆ 4 ಆ ದಿಕ್ಕುಗಳಲ್ಲಿ ಎಲ್ಲ ಕಡೆಯಲ್ಲೂ ಪ್ರದಕ್ಷಿಣೆ, 4 ಬಾರಿ ಪ್ರದಕ್ಷಿಣೆ ಅಂತ. ಗೃಣಿನಾಮಕ ಪರಮಾತ್ಮನಿಗೆ 4 ಪ್ರದಕ್ಷಿಣೆ ಅಂದರೆ ಭಗವಂತನಿಗೆ 4 ಪ್ರದಕ್ಷಿಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಆ ಕ್ರಮದಿಂದ ಬರೆದಿದ್ದೇನೆ, ಅನುಸಂಧಾನವನ್ನು ಮಾಡಿ ಅಂತ ಈ ಕ್ರಮದಲ್ಲಿ ಇದನ್ನು ಹೇಳಿದ್ದಾರೆ. ಹೀಗೆ ಇದನ್ನು ಹೇಳ್ತಾ ಇದರ ಜೊತೆಗೆ ಏನು ಅಂತಂದರೆ, ಪರಮಾತ್ಮನ ಈ ರೂಪಗಳನ್ನೆಲ್ಲ ಅಂದರೆ ಇಷ್ಟು ಹೇಳಿದ್ರಲ್ಲ, ಆ ಅಕ್ಷರಗಳನ್ನು ಹೇಳಿದ್ದಾರೆ. ಆ ಅಕ್ಷರಗಳನ್ನು ಹೇಳಿದ ನಂತರ ಪರಮಾತ್ಮನದ್ದು ಆ ಅಕ್ಷರದಿಂದಲೇ ಪ್ರತಿಪಾದ್ಯವಾದಂಥ ಭಗವಂತನ ಒಂದೊಂದು ರೂಪಗಳಿದ್ದಾವೆ. ಮತ್ತು ಪರಮಾತ್ಮನ ರೂಪಗಳು, ಆ ರೂಪಗಳನ್ನು ಕೂಡ ಚಿಂತನೆ ಮಾಡಬೇಕಲ್ಲಿ. ಆ ರೂಪಗಳು ಅಂದರೆ, ಆ ರೂಪಗಳು ಅಂತಂದರೆ ನಮಗೆ ಅ ಅಂತ ಹೇಳಿದರು, ಅ ಅಂತ ಹೇಳಿದರು. ನಾನು ಬರೀ ಅಕ್ಷರಗಳನ್ನು ಮಾತ್ರ ಹೇಳಿದ್ದೆ. ಆ ಅಕ್ಷರಗಳಿಗೆ ಏನು ಮಾಡಬೇಕು, ಆ ರೂಪಗಳನ್ನು ಇಟ್ಟುಕೊಳ್ಬೇಕು. ರೂಪಗಳನ್ನು ಕೂಡ ಬರೆಯೋದು ಅಂತ ಕ್ರಮ ಇದೆ, ಅದನ್ನು ಕೂಡ. ಅಂದರೆ ಅ ಅಂದರೆ ಅದನ್ನು ಅ ಅನ್ನೋದನ್ನು ಬೀಜಾಕ್ಷರ ಮಾಡಿ, ಬೀಜಾಕ್ಷರ ಅಂದರೆ ಅದಕ್ಕೆ ಅನ್ನೋದನ್ನು ಸೇರಿಸ್ಬಿಡ್ಬೇಕು ಅದನ್ನು ಅಂತ. ಹಾಗಾಗಿ ಅನುಸ್ವಾರ ಸೇರಿಸಿದ್ವಿ ಅಂತ ಆದರೆ ಆಗೇನಾಯಿತು, ಅಜಾಯ ನಮಃ ಅಂತ ಆಯಿತು. ಅಜಾಯ ನಮಃ. ಹೀಗೆ ಆ ಅನ್ನುವಂಥದ್ದನ್ನು ಬೀಜಾಕ್ಷರವನ್ನು ಮಾಡಿಕೊಂಡು ಅಜಾಯ ನಮಃ. ಆಮೇಲೆ ಆನಂದಾಯ ನಮಃ ಅಂತ, ಆನಂದಾಯ ನಮಃ. ಆಮೇಲೆ ಅಂತ ಹೇಳಿದರೆ ಇಂದ್ರಾಯ ನಮಃ, ಈಶಾಯ ನಮಃ. ಆಮೇಲೆ ಉಗ್ರಾಯ ನಮಃ, ಊರ್ಜಾಯ ನಮಃ. ಋತಂಬರಾಯ ನಮಃ, ಋಘಾಯ ನಮಃ. ಲುಷಾಯ ನಮಃ, ಲುಜಯೇ ನಮಃ. ಆಮೇಲೆ ಏಕಾತ್ಮನೇ ನಮಃ. ಐರಾಯ ನಮಃ. ಓಜೋಭೃತೆ ನಮಃ. ಔರಸಾಯ ನಮಃ. ಆಮೇಲೆ ಅಂತಾಯ ನಮಃ. ಅರ್ಧಗರ್ಭಾಯ ನಮಃ. ಕಪಿಲಾಯ ನಮಃ. ಕಪತಯೇ ನಮಃ. ಗರುಡಾಸನಾಯ ನಮಃ. ಘರ್ಮಾಯ ನಮಃ. ನಸಾರಾಯ ನಮಃ. ಚಾರ್ವಾಂಗಾಯ ನಮಃ. ಆಮೇಲೆ ಚಂದೋಗಮ್ಯಾಯ ನಮಃ. ಜನಾರ್ದನಾಯ ನಮಃ. ಝಟಿತಾರಯೇ ನಮಃ. ಞಮಾಯ ನಮಃ. ಟಂಕಿನೇ ನಮಃ. ಠಲಕಾಯ ನಮಃ. ಡರಕಾಯ ನಮಃ. ಡರಿಣೇ ನಮಃ. ನಾತ್ಮನೇ ನಮಃ. ತಾರಾಯ ನಮಃ. ಥವಾಯ ನಮಃ. ದಂಡಿನೇ ನಮಃ. ಆಮೇಲೆ ಧನ್ವಿನೇ ನಮಃ. ನಮ್ಯಾಯ ನಮಃ. ಪರಾಯ ನಮಃ. ಫಲಿನೇ ನಮಃ. ಬಲಿನೇ ನಮಃ. ಭಗಾಯ ನಮಃ. ಮನವೇ ನಮಃ. ಯಜ್ಞಾಯ ನಮಃ. ರಾಮಾಯ ನಮಃ. ಲಕ್ಷ್ಮೀಪತಯೇ ನಮಃ. ವರಾಯ ನಮಃ. ಶಾಂತ ಸಂವಿದೇ ನಮಃ. ಷಡ್ಗುಣಾಯ ನಮಃ. ಸಾರಾತ್ಮನೇ ನಮಃ. ಹಂಸಾಯ ನಮಃ. ಲಾಳುಕಾಯ ನಮಃ. ನೃಸಿಂಹಾಯ ನಮಃ ಅಂತ. ಹೀಗೆ ಇಷ್ಟು ಭಗವಂತನ ರೂಪ ಅಂದರೆ ಆ ಅಕ್ಷರಗಳನ್ನು ಬರೆದಿದ್ದೀವಿ ಅಂದರೆ ಅಕ್ಷರವನ್ನು ಪ್ರತಿನಿಧಿಸುವಂತಹ ಭಗವಂತನ ರೂಪಗಳನ್ನು ಬರಿಬೇಕು. ಅಂದರೆ ಇಲ್ಲಿ ಏನು ಅಂತಂದರೆ, ಈ ಇಡೀ ನಿಮಗೆ ಚಕ್ರಾಬ್ಜ ಮಂಡಲ ಅಂತ ಹೇಳಿದರೆ ಪರಮಾತ್ಮನದ್ದು ಒಂದು ನಾಮಾತ್ಮಕ ಪ್ರಪಂಚ, ಇನ್ನೊಂದು ರೂಪಾತ್ಮಕ ಪ್ರಪಂಚ ಅಂತ. ನಾಮಾತ್ಮಕ ಪ್ರಪಂಚ, ರೂಪಾತ್ಮಕ ಪ್ರಪಂಚ ಅಂದರೆ, ನಾಮಾತ್ಮಕ ಅಂತಂದರೆ ಈ ಅಕ್ಷರಗಳನ್ನು ಹೇಳಿದ್ವಲ್ಲ, ಆ ಅಕ್ಷರಗಳೆಲ್ಲ ನಾಮಗಳವೆಲ್ಲವೂ ಭಗವಂತನಿಗೆ ಅಜಾಯ ನಮಃ ಇದೆ. ಇನ್ನೊಂದು ರೂಪ, ಆ ಅಜ ಅನ್ನುವಂಥದ್ದು ಒಂದು ರೂಪ ಭಗವಂತನದ್ದು. ಪೂರ್ಣ ಜ್ಞಾನಾತ್ಮ ಅನ್ನೋದು ಅಕ್ಷರ, ಅದನ್ನು ಪ್ರತಿಪಾದನೆ ಮಾಡುವಂಥ ರೂಪ, ಅದರಿಂದ ಪ್ರತಿಪಾದ್ಯವಾದ ರೂಪ ಅಂದರೆ ಭಗವಂತನ ಪೂರ್ಣ ಜ್ಞಾನಾತ್ಮನೆ ಅನ್ನೋ ರೂಪ. ಅಂದರೆ ಒಟ್ಟು ಚಕ್ರಾಬ್ಜ ಮಂಡಲದಲ್ಲಿ ನಮಗೆ ಸಿಗುವಂಥದ್ದೇನು ಅಂದರೆ, ಒಂದು ನಾಮಾತ್ಮಕ ಪ್ರಪಂಚ, ಇನ್ನೊಂದು ರೂಪಾತ್ಮಕ ಪ್ರಪಂಚ ಅಂತ 2 ಬಗೆಯಾಗಿರುವಂಥದ್ದು ಸಿಗುತ್ತೆ. ಹೀಗೆ ಇಷ್ಟೂ ಕೂಡ ಅಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. ಬರೆದು ಈ ಪರೆಯಲ್ಲಿ 6 ಮನೆಯ ಮಧ್ಯೆ ಸರಿ ಇಲ್ಲಿಗೆ ಎನ್ನಿ ತರುವಾಯ 4 2 ವಲಯಾಕಾರ
ಎರಡು ಕೋಣೆಯ ಗಣಿತ ನಿರುಕಿಸಿ ಮನದಲ್ಲಿ ಪರಿಶುದ್ಧನಾಗಿ ಪರಮಪುರುಷ ನಮ್ಮ ವಿಜಯ ವಿಠ್ಠಲ ಮೂರ್ತಿಯ ಸ್ಮರಿಸು ಅಜಾದಿಗಳ ನರಸಿಂಹ ಪರ್ಯಂತ ಅಂತ. ಇದರಲ್ಲೆಲ್ಲ ಕಡೆಯಲ್ಲೂ ಕೂಡ ಈಗ ಹೇಳಿದ್ನೆಲ್ಲ ಅಜಾದಿಯಿಂದ ಹಿಡ್ಕೊಂಡು ನರಸಿಂಹ ಪರ್ಯಂತರವಾಗಿ ಇದನ್ನೆಲ್ಲವನ್ನು ಕೂಡ ಚಿಂತನೆ ಮಾಡಬೇಕು ಅಂತ ಇಷ್ಟನ್ನು ಕೂಡ ಹೇಳಿದ್ದಾರೆ. ಇದು ಅಂದರೆ ಈಗ ಆಲ್ಮೋಸ್ಟ್ ನಾವು ಒಂದು ಹಂತಕ್ಕೆ ಬಂದ್ವಿ ಅಂತ ಅರ್ಥ. ಒಂದು ಹಂತಕ್ಕೆ ಬಂದ್ವಿ. ಯಾಕೆಂದರೆ ಮೊದಲಿಗೆ ಒಂದು ವೃತ್ತಾಕಾರ, ಅಲ್ಲಿ ಗೃಣಿನಾಮಕ ಪರಮಾತ್ಮ ಅಂತ, ಆಮೇಲೆ ತ್ರಿಕೋಣ ಬರೆದ್ವಿ, ಅದಕ್ಕೊಂದು ವೃತ್ತಾಕಾರವನ್ನು ರಚಿಸಿದ್ವಿ, ಅದಕ್ಕೊಂದು ಷಟ್ಕೋಣವನ್ನು ರಚನೆ ಮಾಡಿದ್ವಿ, ಅದಕ್ಕೀಗ ಪುನಃ ಒಂದು ವಲಯಾಕಾರವನ್ನು, ಬಂಗಾರದ ವಲಯವನ್ನು ಮಾಡಿದ್ವಿ. ಅಲ್ಲಿ ತನಕ ತಂದಿದ್ದೇವೆ. ಇನ್ನು ಮುಂದಿನ ವಿಷಯ ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆಯನ್ನು ಮಾಡೋಣ ಅಂತ ಹೇಳುತ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣ.